ಇವತ್ತಿನ ಮೆಗಾ ಸುದ್ದಿ ಹೆಬ್ಬಗೋಡಿ ಹೋರಾಟ. ನೋಡಿ, ನಮ್ಮ ಮೆಟ್ರೋ ಅಂದ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಬೆಂಗಳೂರಿಗರು ಇದರ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಅಲ್ಲಲ್ಲಿ ಸಣ್ಣ ಪುಟ್ಟ ವ್ಯತ್ಯಯ ಉಂಟಾದರೂ ಕೂಡ BMRCL ಅದನ್ನು ಆ ಕ್ಷಣಕ್ಕೆ ಸರಿಪಡಿಸಿ ಜನರು ಸುಗಮವಾಗಿ ಮೆಟ್ರೋದಲ್ಲಿ ಸಂಚಾರ ಮಾಡುವಂತೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ. ಇದು ಒಂದು ಭಾಗ. ನೋಡಿ, ನಮ್ಮ ಮೆಟ್ರೋ ಅಂದಾಗ ಅದಕ್ಕೆ ಹೆಸರಿಡುವಂತಹ ಒಂದು ವಿಷಯದಲ್ಲಿ ಇದೀಗ ಹೆಬ್ಬಗೋಡಿ ಅಲ್ಲಿನ ಸ್ಥಳೀಯರು ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಏನು ಬೋರ್ಡ್ ಇದೆ? ಬಯೋಕಾನ್ ಹೆಬ್ಬಗೋಡಿ ಅನ್ನುವಂತಹ ಯಾವಾಗ ನಾಮಫಲಕ ಅಲ್ಲಿ ಬಂತು ಆ ಕ್ಷಣಕ್ಕೆ ಹೆಬ್ಬಗೋಡಿಯ ಸ್ಥಳೀಯರು ಇದನ್ನು ತೀವ್ರ ರೀತಿಯಲ್ಲಿ ವಿರೋಧಿಸ್ತಾ ಇದ್ದಾರೆ. ಅಸಲಿಗೆ ಅಲ್ಲಿ ಮೆಟ್ರೋ ಕಾಮಗಾರಿ ಆರಂಭಕ್ಕೂ ಮುನ್ನ ಒಪ್ಪಂದ ಆಗಿದ್ದೇನು, ಒಪ್ಪಂದದಲ್ಲಿ ಏನಿದೆ, ಬಯೋಕಾನ್ನ ಕಾಂಟ್ರಿಬ್ಯೂಷನ್ ಅನ್ನೋದು ಎಷ್ಟರ ಮಟ್ಟಿಗಿದೆ, ಈಗ ಹೆಬ್ಬಗೋಡಿಯ ಸ್ಥಳೀಯರಿಗೆ ಅದರ ಅರಿವಿದೆಯಾ ಇಲ್ವಾ, ಇದರ ಮಟ್ಟಿಗೆ ಹೆಬ್ಬಗೋಡಿಯ ಸ್ಥಳೀಯರು ಇದನ್ನು ವಿರೋಧ ಮಾಡ್ತಿದ್ದಾರೆ ಅನ್ನೋದು ಯಾವ ಕಾರಣಕ್ಕೆ, ಹೆಬ್ಬಗೋಡಿಯ ಇತಿಹಾಸ ಏನು, ಇದೆಲ್ಲವೂ ಕೂಡ ಬಹಳ ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾದಂಥ ವಿಷಯ, ಜೊತೆಗೆ ಸೂಕ್ಷ್ಮ ವಿಷಯ ಕೂಡ. ಹಾಗಾಗಿ ಇವತ್ತು ನಾವು ಮೆಗಾ ಸುದ್ದಿಯಲ್ಲಿ ಹೆಬ್ಬಗೋಡಿ ಹೋರಾಟದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ನಾನು ದಿವ್ಯಶ್ರೀ. ಮೆಟ್ರೋ ನಿಲ್ದಾಣಕ್ಕೆ ಹೆಬ್ಬಗೋಡಿ, ಬಯೋಕಾನ್ ಹೆಬ್ಬಗೋಡಿ ಅಂತ ಹೆಸರಿಟ್ಟಿರೋದಕ್ಕೆ ಬಹಳಷ್ಟು ವಿರೋಧ ಅನ್ನೋದು ವ್ಯಕ್ತವಾಗ್ತಾ ಇದೆ. ಹೆಬ್ಬಗೋಡಿ ಓಕೆ, ಹೆಸರಿನ ಮುಂದೆ ಬಯೋಕಾನ್ ಯಾಕೆ ಅನ್ನೋದು ಸ್ಥಳೀಯರ ಪ್ರಶ್ನೆ. BMRCL ವಿರುದ್ಧ ಬೀದಿಗಿಳಿದು ಹೆಬ್ಬಗೋಡಿಯ ಜನ ಹೋರಾಟಕ್ಕೆ ಇಳಿದಿದ್ದಾರೆ. ಬಯೋಕಾನ್ ಹೆಬ್ಬಗೋಡಿ ಹೆಸರಿಗೆ ಗ್ರಾಮಸ್ಥರು ತೀವ್ರ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆ ನಡೆಸಿ BMRCL ವಿರುದ್ಧ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಯೋಕಾನ್ ತೆಗೆದು ಹೆಬ್ಬಗೋಡಿ ಹೆಸರಿಡುವುದಕ್ಕೆ ತಮ್ಮದೇ ಆದಂತಹ ಮನವಿ ಆಗ್ರಹವನ್ನು ಮುಂದಿಟ್ಟಿದ್ದಾರೆ. ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಹೆಸರನ್ನು ಅಂತಿಮಗೊಳಿಸಿ ಅಂತ ಹೇಳಿ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ. BMRCLಗೆ ಹೆಬ್ಬಗೋಡಿ ನಿವಾಸಿಗಳ ಒತ್ತಾಯ ಇದೆ. ಯಾಕಂದರೆ ಹೆಬ್ಬಗೋಡಿ ಎಂದ ಸಂದರ್ಭದಲ್ಲಿ ಹೆಬ್ಬಗೋಡಿಗೆ ತನ್ನದೇ ಆದಂತಹ ಇತಿಹಾಸ ಇದೆ. ಆ ಇತಿಹಾಸ ಅನ್ನೋದು ಮರುಜೀವವನ್ನು ಪಡ್ಕೊಳ್ಬೇಕು. ಈ ಮೆಟ್ರೋ ಸ್ಟೇಷನಲ್ಲಿ ಕೇವಲ ಹೆಬ್ಬಗೋಡಿ ಅನ್ನೋದಿದ್ರೆ ಅದು ಸೂಕ್ತ ಅನ್ನೋದು ಆ ಭಾಗದ ಸ್ಥಳೀಯರ ಒಂದು ವಾದ ಆಗಿದೆ. ಬಟ್ ಇಲ್ಲಿ ಬೇರೆ ಆಸ್ಪೆಕ್ಟಿಂದ ನಾವು ನೋಡ್ತಾ ಹೋಗೋದಾದರೆ, ಬಯೋಕಾನ್ ಅಂದಾಗ ನಮ್ಮ ಮೆಟ್ರೋಗೆ ಅದರ ಕೊಡುಗೆ ಏನು, ಒಪ್ಪಂದ ಏನಾಗಿತ್ತು, ಹೆಬ್ಬಗೋಡಿ ಅಂತ ಮಾತ್ರ ಇಡದೆ ಬಯೋಕಾನ್ ಹೆಬ್ಬಗೋಡಿ ಇದೆ, ಮತ್ತು ಬಯೋಕಾನ್ ಅಂತ ಹೆಸರಿಡದೆ ಇಲ್ಲಿ ಬಯೋಕಾನ್ ಹೆಬ್ಬಗೋಡಿ ಅಂತಲೂ ಕೂಡ ಸೇರಿಸ್ಕೊಂಡಿದ್ದಾರೆ. ಈ ಎಲ್ಲ ಆಯಾಮಗಳಲ್ಲಿ ಒಂದಷ್ಟು ಚರ್ಚೆ ಅನ್ನೋದಂತೂ ಡೆಫಿನೆಟ್ಲಿ ನಡೀತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತನಾಡಿದ್ದಾರೆ, ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಅವರೆಲ್ಲ ಏನು ಹೇಳಿದ್ದಾರೆ ಕೇಳೋಣ. ಇತಿಹಾಸ ಇರುವಂತ 6 ವರ್ಷ ಇತಿಹಾಸ ಇರುವಂತ ಹೆಬ್ಬಗೋಡಿ ಅನ್ನೋ ಒಂದು ಹೆಸರನ್ನು ಇವತ್ತು ಬೈಕಾನ್ ಸಂಸ್ಥೆಯವರು ಬೈಕಾನ್ ಹೆಬ್ಬಗೋಡಿ ಅಂತ ಮೆಟ್ರೋ ಸ್ಟೇಷನ್ಗೆ ನಾಮಕರಣ ಮಾಡೋದಕ್ಕೆ BMRCL ಹೊರಟಿದ್ದಾರೆ. ಆಲ್ರೆಡಿ ಅದಕ್ಕೆ ನಾಮಕರಣ ಮಾಡಿದ್ದಾರೆ. ಅದರಿಂದ ಇವತ್ತು ಹೆಬ್ಬಗೋಡಿಯ ಎಲ್ಲ ನಾಗರಿಕರು ಸೇರಿಕೊಂಡು ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಬೈಕಾನ್ಗೆ ಮತ್ತು BMRCLಗೆ ಇಬ್ಬರಿಗೂ ಸಹ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. 100 ವರ್ಷಗಳ ಇತಿಹಾಸ ಇರುವಂಥ ಹೆಬ್ಬಗೋಡಿ ಹೆಸರು ಮಾತ್ರ ಇಡಬೇಕು. ಬೈಕಾನ್ ಹೆಸರು ಮೊನ್ನೆ ಬಂದಿರೋಂಥ ಒಂದು ಕಾರ್ಖಾನೆ, ಈ ಹೆಬ್ಬಗೋಡಿ ನಗರಸಭೆನ ಹಾಳು ಮಾಡಿದಂಥ ಬೈಕಾನ್ ಅಂತ ಒಂದು ಕಾರ್ಖಾನೆಯನ್ನ ಈ ಹೆಸರನ್ನು ಯಾವ ಕಾರಣಕ್ಕೂ ಇಡಬಾರ್ದಂತ ನಾವು ಹೆಬ್ಬಗೋಡಿಯ ಎಲ್ಲ ನಾಗರಿಕರು ಸೇರಿ ಇವತ್ತು ಒತ್ತಾಯವನ್ನು ಮಾಡಿದ್ದೀವಿ. ಮತ್ತು BMRCL ಕಡೆ ಯಾರು ಬಂದಿದ್ರು ಅವರಿಗೆ ಒಂದು ಹಕ್ಕು ಒತ್ತಾಯದ ಒಂದು ಪತ್ರವನ್ನು ಸಹ ಕೊಟ್ಟಿರ್ತೀವಿ. ಬಯೋಕಾನ್ ಅವರು ಜೀವನ ಕಟ್ಕೊಳ್ಳೋದಕ್ಕೆ ಬಂದು ಕಂಪನಿ ನಡೆಸಿ ಇವತ್ತು ನಮ್ಮ ಪರಿಸರನೆಲ್ಲ ಹಾಳು ಮಾಡಿ ಇವತ್ತು ಹೆಬ್ಬಗೋಡಿ ಜನ ಇವತ್ತು ರೋಗಿಷ್ಠರಾಗಿದ್ದಾರೆ. ಅದು ಬಯೋಕಾನ್ ಕಂಪನಿಯಿಂದ ಅಂತ ಒಂದು ಕುಲಗೆಟ್ಟ ಕಂಪನಿ ಹೆಸರನ್ನ ನಮ್ಮೂರಿಗೆ ಜೋಡಿಸ್ತಾ ಇರೋದು ನಮಗೆ ತುಂಬ ನೋವು ತಂದಿದೆ. ಹೆಬ್ಬಗೋಡಿ ಅನ್ನೋದು ನಮ್ಮ 100 ವರ್ಷದಿಂದ ನಮ್ಮ ಭಾವನೆಗಳ ಜೊತೆ ಆಟಾಡ್ತಾ ಇದ್ದಾರೆ ಈ ಬಯೋಕಾನ್ ಸಂಸ್ಥೆ ಅವರು. ಅದ್ರ ವಿರುದ್ಧ ನಾವು ಸುಮ್ಮನೆ ಬಿಡೋದಿಲ್ಲ. ಕೂಡಲೇ ಚೇಂಜ್ ಮಾಡಲಿಲ್ಲ ಅಂದರೆ ನಾವು ಇಲ್ಲಿ ಮೆಟ್ರೋ ಸ್ಟೇಷನ್ ರನ್ ಆಗೋಕ್ಕೂ ಬಿಡಲ್ಲ, ವರ್ಕ್ಶಾಪ್ ರನ್ ಆಗೋಕ್ಕೂ ಬಿಡಲ್ಲ, ಮನೆಗೆ ಬಯೋಕಾನ್ ಕಂಪ್ನಿಗೂ ಪೂರ್ತಿ ಆಗ್ತೀವಿ. ಅವ್ರನ್ನೂ ಹೆಬ್ಬಗೋಡಿಯ ಮೆಟ್ರೋ ಸ್ಟೇಷನ್ಗೆ ಬಯೋಕಾನ್ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ನಾಮಕರಣ ಮಾಡಿದ್ರು. ಈ ಹಿಂದೆ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತ ಹಾಕಿದ್ರು. ಯಾವ ಕಾರಣದ ಹಿಂದೆ ಯಾವ ಕಾರಣದ ಕೈಗಳು, ಯಾವ ಬಂಡವಾಳಶಾಹಿಗಳ ಕೈ ಇದೆ ಗೊತ್ತಿಲ್ಲ. ಆದರೆ ರಾತ್ರೋರಾತ್ರಿ ಇವತ್ತು ಬಯೋಕಾನ್ ಹೆಬ್ಬಗೋಡಿ ಮೆಟ್ರೋ ನಿಲ್ದಾಣ ಅಂತೇಳಿ ಏನು ಹೆಸರಿಟ್ಟಿದ್ದಾರೆ, ಅದಕ್ಕೆ ನಮ್ಮ ಹೆಬ್ಬಗೋಡಿ ಸ್ವಾಭಿಮಾನಿ ಹೆಬ್ಬಗೋಡಿಗರ ಎಲ್ಲರೂ ವಿರೋಧ ಇದೆ. ಬಂಧುಗಳು, ನಾವು ನಮ್ಮ ಏನು ಒಂದು ಉದ್ದೇಶ ಅಂದರೆ ಹೆಬ್ಬಗೋಡಿ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಊರು. ಈ ಮೆಟ್ರೋ ಸ್ಟೇಷನ್ಗೆ ಹೆಬ್ಬಗೋಡಿಯ ಜಾಗವನ್ನು ಕೊಟ್ಟು ಹೆಬ್ಬಗೋಡಿಯ ಜನರ ಭಾವನೆಗಳಿಗೆ ಧಕ್ಕೆ ತರೋ ನಿಟ್ಟಿನಲ್ಲಿ ನಡ್ಕೊಳ್ತಕ್ಕಂಥ BMRCL ಒಂದು ನಡೆಯನ್ನು ಖಂಡಿಸ್ತಾ ಇದ್ದಾವೆ.
ಅದೇ ರೀತಿ ಬಯಕನ್ನೋರ್ಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇರಪ್ಪ ಈ ಊರಿನ ಋಣದಲ್ಲಿ ನಾವಿದ್ದೇವೆ, ಈ ಊರಿಂದ ನಾವು ಇವತ್ತು ಬೆಳೆದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದೇವೆ, ನಾವು ಈ ಕೂಡಲೇ ಈ ಹೆಸರನ್ನ ಹೆಬ್ಗೋಡಿ ಅಂತ ಮಾಡ್ಕೊಡ್ತೀವಿ ಅಂತೇಳಿ ಆ ಬಯಕನ್ನ ವಾಪಸ್ ಪಡಿಬೇಕಂತೇಳಿ ಅವ್ರಿಗೂ ಕೂಡ ಒತ್ತಾಯನ ಮಾಡ್ತೇವೆ. मेमोरेंडम आपको ने दिया है वो गवर्नमेंट को पहुंचा दिया जाएगा और जो गवर्नमेंट जो डिसीजन लेगी वो करने का. ನೋಡೋದ್ರಲ್ಲ, ಹೆಬ್ಬಗೋಡಿಯ ಗ್ರಾಮಸ್ಥರು ತಮ್ಮ ಅಸಮಾಧಾನವನ್ನು, ತಮಗಾಗಿರುವಂಥ ನೋವನ್ನು ಹೇಗೆ ಹೇಳ್ಕೊಂಡಿದ್ದಾರೆ ಅಂತ. ಕಾರಣ, ಒಂದು ಕಂಪನಿ ಮೆಟ್ರೋ ನಿರ್ಮಾಣಕ್ಕೆ ಹಣ ಕೊಟ್ಟಿದೆ ಅಂದ ಮಾತ್ರಕ್ಕೆ ಆ ಹೆಸರಿಡೋದು ಎಷ್ಟು ಸರಿ ಅನ್ನುವಂತಹ ಹೋರಾಟ ಇದು. ಜೊತೆಗೆ ಹೆಬ್ಬಗೋಡಿ ಅಂದಾಗ ಅಲ್ಲಿ ಮೆಟ್ರೋ ಬರುತ್ತೆ ಅಂದ ಸಂದರ್ಭದಲ್ಲಿ ಬಹಳಷ್ಟು ಗ್ರಾಮಸ್ಥರು ಜಾಗವನ್ನೇ ಬಿಟ್ಕೊಟ್ಟಿದ್ದಾರೆ. ಅಭಿವೃದ್ಧಿ ಪಥದತ್ತ ಬೆಂಗಳೂರು ಉದ್ಧಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೇ ಜಾಗವನ್ನು ಬಿಟ್ಕೊಟ್ಟಿರೋದು. ಹಾಗಾಗಿ ಅಂಥವರ ಭಾವನೆಗೆ ಇದು ಧಕ್ಕೆಯನ್ನು ಉಂಟು ಮಾಡಿದಂತಾಗತ್ತೆ ಅನ್ನುವಂಥ ವಾದ ಅವರದ್ದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಆಯಾಮಗಳಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸಾಮಾಜಿಕ ಹೋರಾಟಗಾರರಾಗಿರುವಂಥ ವೀರಣ್ಣ ಅವರಿದ್ದಾರೆ. ಸ್ವಾಗತ ನಿಮಗೆ. ನಮಸ್ಕಾರ. ಏನು ಹೆಬ್ಬಗೋಡಿ ನಿವಾಸಿಯಾಗಿರುವಂಥ ITI ರಮೇಶ್ ಅವರಿದ್ದಾರೆ. ಸ್ವಾಗತ ನಿಮಗೂ ಕೂಡ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮಾಜಿ ಕೌನ್ಸಿಲರ್ ಹೆಬ್ಬಗೋಡಿ ನಗರಸಭೆ ಮುನಿಕೃಷ್ಣ ಅವರಿದ್ದಾರೆ. ಸ್ವಾಗತ ನಿಮಗೂ ಕೂಡ. ಏನು ನಮ್ಮ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಗಾರರಾಗಿರುವಂಥ ರಾಘವೇಂದ್ರ ಅವರಿದ್ದಾರೆ. ಸ್ವಾಗತ ನಿಮಗೂ ಕೂಡ. ಹೆಬ್ಬಗೋಡಿ ನಿವಾಸಿಗಳಿಂದಲೇ ನಮ್ಮ ಮಾತನ್ನ ಇವತ್ತು ಆರಂಭ ಮಾಡೋಣ. ರಮೇಶ್ ಅವರೇ, ನೀವು ತಿಳಿಸ್ಕೊಡ್ಬೇಕು, ಏನು ಆ್ಯಕ್ಚುಲಿ ಸಮಸ್ಯೆ ಏನಾಗಿದೆ, ಯಾಕೆ ಈ ಮಟ್ಟಿಗಿನ ಆಕ್ರೋಶ ಅನ್ನೋದು ಕಂಡು ಬರ್ತಾ ಇದೆ? ಇವಾಗ ಹೆಬ್ಬಗೋಡಿಯಲ್ಲಿ ಮೆಟ್ರೋ ಸ್ಟೇಷನ್ನು ಮತ್ತು ಮೆಟ್ರೋ ಒಂದು ಸೇತುವೆ ನಿರ್ಮಾಣ, ಮೆಟ್ರೋ ಗಾಡಿ ಬಂದು ಜನಗಳಿಗೆ ಅನುಕೂಲ ಆಗಬೇಕು. ಅದು ನಮ್ಮ ಕಡೆಯಿಂದ ಹೆಬ್ಬಗೋಡಿ, ಇಡೀ ಹೆಬ್ಬಗೋಡಿ ಎಲ್ಲ ಇಡೀ ನಾಗರಿಕರಿಂದ ಅದರಿಂದ ಸ್ವಾಗತವನ್ನು ನಾವು ಕೋರ್ತೀವಿ ಮೆಟ್ರೋ ಸ್ಟೇಷನ್ಗೆ. ಮತ್ತು ಇದನ್ನು ನಮ್ಮ ಹೆಬ್ಬಗೋಡಿವರೆಗೂ ಬಂಸಂದ್ರವರೆಗೂ ಅದನ್ನು ಪತನ ಮಾಡಿಕೊಟ್ಟಿರೋದಕ್ಕೆ ಸರ್ಕಾರ ಕೂಡ ನಾವು ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಆದರೆ ಈ ಮೆಟ್ರೋ ಸ್ಟೇಷನ್ನು ಮಾಡೋದ್ರಿಂದ ಜನಗಳಿಗೆ ಅನುಕೂಲ ಆಗಲಿ ಅಂತಲೇ ಮಾಡೋದು. ಹೌದು. ಮತ್ತು ಜನಗಳ ಆ ಒಂದು ಪ್ರದೇಶದಲ್ಲಿ ಇರೋ ಎಲ್ಲರೂ ತಮ್ಮ ತಮ್ಮ ಜಮೀನುಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಿಮ್ಮತ್ತು ಕೊಟ್ಟಿರ್ಬೋದು. ಆದರೆ ಆ ಜಮೀನು ಅವ್ರ ತಾತನ ಕಾಲದಿಂದ ಬಂದಿರೋಂಥ ಜಮೀನು ಕಳ್ಕೊಳ್ತಾರೆ. ಕೊಡ್ತಾ ಇದ್ದಾರೆ. ಏನು ಕೊಡ್ತಾರೆ? ನಮ್ಮ ಊರಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಬರ್ತಾ ಇದೆ, ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದಾರೆ, ಇಲ್ಲಿ ಆಗಲಿ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಲ್ಲಿ ಅದನ್ನು ನಾವು ಕೊಟ್ಟಿರೋದು. ಆದರೆ ಈಗ ಇದೇ ಮೆಟ್ರೋ ಸ್ಟೇಷನವರು ನಮ್ಮ ಊರಿನ ಜನಗಳ ಭಾವನೆಗಳಿಗೆ ಒಂದು ಗೌರವಕ್ಕೆ ದಕ್ಕುವಂಥ ಕೆಲಸಗಳು ಮಾಡಿದ್ದಾರೆ. ಮೊದಲನೇದಾಗಿ ಈ ಮೆಟ್ರೋ ನಿಲ್ದಾಣಕ್ಕೆ ಜಾಗ ಕೊಟ್ಟಾಗ ಮೆಟ್ರೋ ಸ್ಟೇಷನ್ನು ಹೆಬ್ಬಗೋಡಿ ಬಸ್ ಸ್ಟ್ಯಾಂಡ್ ಹತ್ತಿರ ಬರಬೇಕಂತ ನೀಲಿ ನಕ್ಷೆ ತಯಾರಿಸಿದ್ರು. ಅದು ಅಲ್ಲಿ ಮಾಡಿದಿದ್ರೆ ಅಲ್ಲಿ ಭಾಗದಲ್ಲಿ ಸುಮಾರು ಕೈಗಾರಿಕೆ ಪ್ರದೇಶಗಳಿದ್ದಾವೆ. ಅಲ್ಲಿ ಬರೋ ಒಂದು ಕಾರ್ಮಿಕರು ಕೂಡ ಹತ್ತಿರ ಆಗಿರೋದು ಸ್ಟೇಷನ್ಗೆ ಹೋಗಿ ಬರೋಕ್ಕೆ, ಕಾರ್ಖಾನೆಗಳಿಗೆ ಹೋಗಿ ಬರೋಕ್ಕೆ. ಮತ್ತು ಹೆಬ್ಬಗೋಡಿನಲ್ಲಿ ವಾಸ ಮಾಡೋಂಥ ಜನಗಳಿಗೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಮನೆಯಿಂದ ಬಂದು ಹತ್ತೋದಕ್ಕೆ ತುಂಬ ಹತ್ತಿರ ಆಗಿರೋದು. ಆದರೆ ಈಗ ಅದನ್ನು ತಗೊಂಡೋಗಿ ಬಯೋಕಾನ್ ಕಾರ್ಖಾನೆ ಹತ್ತಿರ ಮಾಡ್ಕೊಂಡಿದ್ದಾರೆ. ಎರಡನೇದಾಗಿ ಅಲ್ಲಿ ಬಯೋಕಾನ್ ಇದು ನಮ್ಮ ಏನು ಇವಾಗ ಮೆಟ್ರೋ ಮಾಡಿದ್ದಾರೆ ಸ್ಟೇಷನ್ನು, ಅದು ವಿರುದ್ಧ ದಿಕ್ಕಿನಲ್ಲಿ, ಅಂದರೆ ರಸ್ತೆಯಿಂದ ಈ ಕಡೆ ಹೈವೇ, ನ್ಯಾಷನಲ್ ಹೈವೇಯಿಂದ ಈ ಕಡೆ ಎಡಭಾಗದಲ್ಲಿದೆ. ಬಲಭಾಗದಲ್ಲಿ ಅಲ್ಲಿ ಅನೇಕ ಸ್ಕೂಲು ಕಾಲೇಜ್ಗಳಿದ್ದಾವೆ, ಆಸ್ಪತ್ರೆಗಳಿದ್ದಾವೆ. ಅಲ್ಲಿ ಮುನೇಶ್ವರ ನಗರ ಅಂತ ಒಂದಿದೆ, ಕಮ್ಮಸಂದ್ರ ಅಂತ ಇದೆ, ಸಂಪಿಗೆ ನಗರ ಇದೆ, ವಿದ್ಯಾನಗರ ಇದೆ. ಇಂಥ ಇಷ್ಟು ಜನ ವ್ಯಾಪ್ತಿಯಲ್ಲಿ ಅಲ್ಲಿ ಲಕ್ಷಾಂತರ ಜನ ವಾಸ ಮಾಡ್ತಾ ಇದ್ದಾರೆ. ಅವ್ರುಗಳಿಗೆ ಈ ರೈಲ್ವೆ ಸ್ಟೇಷನಿಂದ ಬರೋದಕ್ಕಾಗಲಿ ಹೋಗೋದಕ್ಕಾಗಲಿ ರೋಡ್ನ, ಹೈವೇನ, ರಾಷ್ಟ್ರೀಯ ಹೆದ್ದಾರಿನ ಕ್ರಾಸ್ ಮಾಡೋಕ್ಕೆ ಅನುಕೂಲ ಇಲ್ಲ. ಯಾವುದೇ ರೀತಿ ವ್ಯವಸ್ಥೆ ಮಾಡಿಲ್ಲ. ಅವ್ರು ಏನು ರ್ಯಾಂಪ್ ಹಾಕಿಲ್ಲ. ಅಲ್ಲಿ ಬೇರೆ ಎಲ್ಲಾ ಸ್ಟೇಷನ್ಗಳಲ್ಲೇನು ರ್ಯಾಂಪ್ ಹಾಕಿ ಆ ಕಡೆ ರಸ್ತೆಯಿಂದ ದಾಟೋದಕ್ಕೆ ಜನಗಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸ್ಕೈ ವಾಕರು ಮಾಡಲಿಲ್ಲ ಇನ್ನು. ಇವಾಗ ಏನು ಅಂಡರ್ ಪಾಸ್ ಮೊದಲು ಮಾಡಿದ್ರು, ಅದನ್ನು ಮಾಡಿದಾರೆ. ಆದರೆ ಜನಗಳಿಗೆ ಅದು ಅನುಕೂಲ ಇಲ್ಲ. ಅದು ಸ್ಟೇಷನ್ ಇರೋದೇ ಇಲ್ಲೋ, ಅಂಡರ್ ಪಾಸ್ ಇರೋದೇ ಇಲ್ಲೋ. ಹಾಗಾಗಿ ಜನಗಳಿಗಂತೂ ಈ ಸ್ಟೇಷನಿಂದ ಈ ಪ್ರದೇಶಗಳಲ್ಲಿ ಅಲ್ಲಿಂದ ಬರೋರಿಗೆ ತುಂಬಾನೇ ಅನಾನುಕೂಲ ಆಗ್ತಾ ಇದೆ. ರೈಟ್, ಮಾತಾಡ್ತೀನಿ ಮುನಿಕೃಷ್ಣ ಅವರೇ, ನೀವು ಹೇಳಬೇಕು ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ. ನಮಗೆ ಮೇಡಮ್ ಮೊದಲನೇದಾಗಿ ಹೇಳ್ಬೇಕಂದ್ರೆ ಬಯೋಕಾನ್ ಕಂಪ್ನಿ ಬಂದಾಗಿಂದನೂ ನಮ್ಮ ಹೆಬ್ಬಗೋಡಿಗೆ ಸಮಸ್ಯೆನೇ. ಏನು ಅವರು ಬಯೋಕಾನ್ ಅಂತ ಸುಮಾರು 35 ವರ್ಷಗಳು ಹಿಂದ್ಗಡೆ ನಮ್ಮ ಹೆಬ್ಬಗೋಡಿಗೆ ಕಾಲಿಟ್ಟವರು. ಅವ್ರು ಏನೋ ಬದುಕೋದಕ್ಕೆ ಏನೋ ವ್ಯಾಪಾರ ಮಾಡೋದಕ್ಕೆ ಅಂತ ನಮ್ಮೂರಿಗೆ ಬಂದವರು ಇವತ್ತು ನಮ್ಮೂರು ಪರಿಸರನ ಹಾಳು ಮಾಡಿಬಿಟ್ರು. ನಮ್ಮೂರಲ್ಲಿ ಇವತ್ತು ಯಾವುದೇ ಕೊಳವೆ ಬಾವಿಗೆ ಒರೆಸಲಿ ಅವ್ರದ್ದು ಇದು ವೇಸ್ಟ್ ವಾಟರೇ ಸಿಕ್ಕೋದು ನೀರು.
ಹಂಗಾಗ್ಬಿಟ್ಟು ನೀರಿನ ಸಮಸ್ಯೆ ನಮ್ಮೂರಲ್ಲಿ ಮೊದಲಿಗೆ ಹೆಂಗೆ ಅಂದರೆ ಒಂದು ಅಂದ್ರೆ ಇದು ಇವತ್ತು ನಿನ್ನೆ ಸಮಸ್ಯೆ ಅಲ್ಲ, ಇವತ್ತಿನ ಸಮಸ್ಯೆ ಅಲ್ಲ ಇದು. ಹಿಂದೆ ಹೇಗಿತ್ತು ಹೆಬ್ಬಗೋಡಿ? ಹೆಬ್ಬಗೋಡಿಲಿ ನೀವು ನಮ್ಮ ಹಿರಿಯರನ್ನ ಕೇಳಬೇಕು. ನಾವು ಕೂಡ ನಾವು ಗದ್ದೆ ಭತ್ತ ಬೆಳಿಬೇಕಾದ್ರೆ ಕೆರೆ ನೀರನ್ನು ಕುಡಿತಾ ಇದ್ವಿ. ಆ ಸ್ಥಿತಿಲಿತ್ತು ನಮ್ಮ ಊರಿನ ಒಂದು ಪರಿಸರ. ಇವತ್ತು ನೀರು ಕುಡಿಯೋದಲ್ಲ, ಓಡಾಡೋದೇ ಮುಚ್ಕೊಂಡು ಓಡಾಡಬೇಕಾಗಿರೋಂಥ ಪರಿಸ್ಥಿತಿಲಿ ನಾವು ಇರೋದು. ಅದಕ್ಕೆ ಮೂಲ ಕಾರಣ ಬಯಕನ್. ಏನಂದರೆ ಅವರು ಇಲ್ಲಿ ಬದುಕಕ್ಕೆ ಬಂದು ಇಲ್ಲಿ ಫಸ್ಟ್ ಯೂನಿಟ್ ಅವ್ರು ಇಲ್ಲೇ ಸ್ಟಾರ್ಟ್ ಮಾಡಿದ್ದು. ಇಲ್ಲಿಂದ ಅವರು ಬೇರೆ ಬೇರೆ ದೇಶಗಳೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆದ್ರು. ಅದಕ್ಕೆ ಅವ್ರು ನಮ್ಮ ಹೆಬ್ಬಗೋಡಿಗೆ ಋಣಿಯಾಗಿರ್ಬೇಕಾಗಿತ್ತು. ಅವರು ನಿಜ ಹೇಳ್ಬೇಕು, ನಮ್ಮ ಹೆಬ್ಬಗೋಡಿಗೆ ಋಣಿಯಾಗಿರ್ಬೇಕಾಗಿತ್ತು. ನಮ್ಮ ಹೆಬ್ಬಗೋಡಿಗೆ ಇವತ್ತು ಶಾಪವಾಗಿ ಅವರು ಒಂದು ಬಯೋಕಾನ್ ಸಂಸ್ಥೆ ಇದೆ. ಈಗ ಸಮಸ್ಯೆ ಆಗ್ತಿದೆ ಅಂದಾಗ ಸಹಜವಾಗಿ ಬಯೋಕಾನ್ ಮುಖ್ಯಸ್ಥರು, ಅಲ್ಲಿ ಯಾರು ಮ್ಯಾನೇಜ್ಮೆಂಟ್ ಇದೆ ಅವ್ರಿಗೆ ಅದ್ರ ಗಮನಕ್ಕೆ ನೀವು ತಂದಿರೋ ಪ್ರಯತ್ನ ಅಂತೂ ಡೆಫಿನೆಟ್ಲಿ ಮಾಡಿರ್ತೀರಿ. ಇಷ್ಟು ವರ್ಷ ಏನು ಸುಮ್ಮನೆ ಕೂತ್ಕೊಂಡಿರಲ್ಲ. ಅವಾಗೆಲ್ಲ ಏನು ರೆಸ್ಪಾನ್ಸ್ ಬಂದಿದೆ? ಈಗ ಸುಮಾರು ಒಂದು 10-12 ವರ್ಷಗಳ ಹಿಂದ್ಗಡೆನೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. ಪಕ್ಷಾತೀತವಾಗಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಸುಮಾರು 10,000 ಜನ ಸೇರಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. ನಮಗೆ ನೀರಿನ ಸಮಸ್ಯೆ ನಿಮ್ಮಿಂದ ಆಗಿದೆ, ಆಮೇಲೆ ಪರಿಸರ ಹಾಳು ಮಾಡಿದ್ದೀರಾ ಹಂಗೆ. ಅದಕ್ಕೆ ಅವತ್ತು ಅವರು ಏನೋ ಒಂದು ಇದನ್ನು ನಾವು ನಿಮಗೆ ಕುಡಿಯೋ ನೀರನ್ನ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು. ಆದರೆ ಯಾವುದೂ ಆಗಲಿಲ್ಲ. ಈಗ ಮೆಟ್ರೋ ಸ್ಟೇಷನ್ ಬಂದಿದೆ. ಆ್ಯಕ್ಚುಲಿ ಹೆಬ್ಬಗೋಡಿ ಬಸ್ ಸ್ಟ್ಯಾಂಡ್ ಏನಿದೆ ಅದ್ರ ಪಕ್ಕದಲ್ಲಿ ಮೆಟ್ರೋ ಸ್ಟೇಷನ್ ಮಾಡಿದರೆ ಜನಗಳಿಗೆ ಅನುಕೂಲ. ಅಲ್ಲೇ ಬಸ್ ಸ್ಟ್ಯಾಂಡ್ ಇದ್ದರೆ, ಅಲ್ಲೇ ಮೆಟ್ರೋ ಸ್ಟೇಷನ್ ಇದ್ದರೆ ಅದು ಅನುಕೂಲ. ಅದು ಆ್ಯಕ್ಚುಲಿ ನೀವು ಫಸ್ಟ್ ಪ್ಲ್ಯಾನಲ್ಲಿ ಆಗಿದ್ದಿದೆ ಅದು. ಬ್ಲೂ ಪ್ರಿಂಟಲ್ಲಿ ಬೇರೆನೇ ಇತ್ತು ಮೊದಲಿದ್ದು. ಆಮೇಲೆ ಅವ್ರಿಗೆ ಸ್ವಲ್ಪ ಅವ್ರಿಗೆ ಅಂದರೆ ಈಗಲೂ ಹೆಬ್ಬಗೋಡಿಲೇ ಇದೆ, ಆದರೆ ಅವ್ರಿಗೆ ಹತ್ರ ಆಗೋ ಥರ ಸ್ವಲ್ಪ ಮೂವ್ ಮಾಡ್ಕೊಂಡ್ರು. ಅದನ್ನು ಮೂವ್ ಮಾಡ್ಕೊಂಡ್ರು. ನಾವು ಅದನ್ನು ಸಹಿಸ್ಕೊತಾನೆ ಬಂದ್ರಿ. ಸಹಿಸ್ಕೊಡ್ತಾನೆ ಅಂದರೆ ದೊಡ್ಡ ಇದಕ್ಕೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಯಾಕೆ ಹೋಗೋದು ಅಂತಾನೆ ಯಾರು ಗ್ರಾಮಸ್ಥರು ತಲೆ ಕೆಡ್ಸ್ಕೊಂಡಿರಲಿಲ್ಲ. ಆಯ್ತು. ಈಗ ಮೆಟ್ರೋ ಸ್ಟೇಷನ್ ಆಗಿ ಇನ್ನೇನು ಇದು ಉದ್ಘಾಟನೆ ಹಂತದಲ್ಲಿದೆ. ಈಗ ಒಂದು ತಿಂಗಳ ಹಿಂದ್ಗಡೆ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತಾನೆ ಬರೆದಿದ್ರು ಬೋರ್ಡು. ಒಂದು ವಾರದಿಂದ ಈಚೆಗೆ ಏಕಾಏಕಿ ಅದನ್ನು ತೆಗೆದು ಬಯೋಕಾನ್ ಮೆಟ್ರೋ ಸ್ಟೇಷನ್ ಅಂತ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಮಾಡೋಕ್ಕೆ ಶುರು ಮಾಡಿದ್ರು. ನಾವು ಅವತ್ತೇ ಅಲ್ಲೇ ಕ್ವಶನ್ ಮಾಡಿದ್ವಿ. ಕೆಲವರು ನಾವು ನಮ್ಮ ಸಂಗಡಿಗರೆಲ್ಲ ಸೇರಿ ಅವತ್ತೇ ಕ್ವಶನ್ ಮಾಡಿದ್ವಿ. ಅವ್ರೇನು ಅದಕ್ಕೆ ಸರಿಯಾದ ಸ್ಪಂದನೆ ನಮಗೆ ಏನು ಸಿಗಲಿಲ್ಲ ಅಲ್ಲಿಂದ. ಆಗ ನಗರಸಭೆಯಿಂದ ನಮ್ಮ ನಗರಸಭೆಯಲ್ಲಿ ಎಲ್ಲ ನಮ್ಮ ಊರಿನ ಪ್ರಮುಖರು, ಕೌನ್ಸಿಲರ್ಗಳು, ಮಾಜಿ ಕೌನ್ಸಿಲರ್ಗಳೆಲ್ಲ ಸೇರಿ ಸಭೆ ಸೇರಿ ಅವ್ರಿಗೆ ಒಂದು ಪತ್ರ ರವಾನೆ ಮಾಡೋ ಥರ ನಮ್ಮ ಕಮಿಷನರ್ ಹತ್ರ ಮಾತಾಡಿದ್ವಿ. ಅದಾದ ನಂತರ ಅದಕ್ಕೆ ಏನು ನಮಗೆ ಸ್ಪಂದನೆ ಸಿಕ್ತಂಗೆ ಅನಿಸಿಲ್ಲ. ಅದಕ್ಕೆ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ವಿ. ರೈಟ್, ಮಾತಾಡ್ತೀನಿ ಇನ್ ಡೀಟೇಲ್ ಆಗಿ. ವೀರಣ್ಣವರೇ, ಈಗ ಎರಡೂ ಮಾತುಗಳನ್ನು ನೀವು ಕೇಳ್ಕೊಂಡಿದ್ದೀರಿ. ಇದು ಕೇವಲ ಈಗ ಇಲ್ಲಿ ರಮೇಶ್ ಅವ್ರು ಬಂದಿದ್ದಾರೆ ಅಥವಾ ಮುನಿಕೃಷ್ಣ ಅವ್ರು ಬಂದಿದ್ದಾರೆ ಅವರ ಅಭಿಪ್ರಾಯ ಅಲ್ಲ, ಅದು ಹೆಬ್ಬಗೋಡಿ ಗ್ರಾಮಸ್ಥರ, ಆ ಭಾಗದ ಸ್ಥಳೀಯರ ನೋವಿದು, ಸಂಕಟ ಇದು. ಸೊ ಈ ಸಂದರ್ಭದಲ್ಲಿ ನೀವೇನು ಹೇಳಕ್ಕೆ ಬಯಸ್ತೀರಿ? ಮೇಡಮ್, ಈಗ BMRCಯಲ್ಲಿ ಏನಿದೆ, ಒಂದು PPP ಪ್ರಾಜೆಕ್ಟ್ ಆಗಿ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು, ಖಾಸಗಿ ಮತ್ತು ಸಾರ್ವಜನಿಕ ಸಹಭಾಗಿತ್ವದಲ್ಲೂ ಕೂಡ ಕಾಮಗಾರಿನ ಯೋಜನೆಯನ್ನು ನಡೆಸ್ತಾ ಇದೆ ಮೆಟ್ರೋ ಕೂಡ. ಅದಕ್ಕೆ ಈ ಯೋಜನೆಗೆ ಬಯೋಕಾನ್ ಕೂಡ 65 ಕೋಟಿ ಹಣ ದೇಣಿಗೆ ನೀಡಿದೆ. ಅದಲ್ಲದೆ ಕೂಡ ಜಾಗ ಕೂಡ ಯಾವುದೇ ಒಂದು ಇದು ತೊಗೊಳ್ದೇ, ಕಾಂಪನ್ಸೇಷನ್ ತೊಗೊಳ್ದೇ ಜಾಗ ಕೂಡ ಬಿಟ್ಕೊಟ್ಟಿದ್ದಾರೆ ಬಯೋಕಾನಿಂದ. ಹಾಗಾಗಿ ಬಯೋಕಾನ್ ಹೆಬ್ಬಗೋಡಿ ಅಂತ ಹೆಸರು ಇಡೋದು ಸೂಕ್ತ ಅನಿಸುತ್ತೆ. ಇದು ಒಪ್ಪಂದ ಕೂಡ ಆಗಿದೆ. ಅಕ್ಟೋಬರ್ 2020ರಲ್ಲಿ ಆಗಿನ ಏನು BMRCL MD ಇದ್ದರು ಅವರು ಮತ್ತು ಬಯೋಕಾನ್ ಫೌಂಡೇಶನ್ ಟ್ರಸ್ಟಿ ಮೇಡಮ್ ಕಿರಣ್ ಮಜುಮ್ದಾರ್ ಶಾ ಇದ್ದಾರೆ. ಇವರ ನಡುವೆ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಪ್ರಕಾರ ಹೆಸರು ಇಡ್ತಾ ಇದ್ದಾರೆ. ಅದಲ್ಲದೆ ಅಲ್ಲ, ಒಪ್ಪಂದದಲ್ಲಿ ಏನಿತ್ತು ಅಂಶ? ಮೆಟ್ರೋ ಕಾಮಗಾರಿ ಪೂರ್ಣ ಆಗಿ ಮೆಟ್ರೋ ಇನ್ನೇನು ಉದ್ಘಾಟನೆ ಆಗೋ ಸಂದರ್ಭದಲ್ಲಿ ಬಯೋಕಾನ್ ಹೆಬ್ಬಗೋಡಿ ಅಂತ ಹೆಸರಿಡ್ತೀವಿ ಅಂತಾನೆ ಅಗ್ರಿಮೆಂಟ್ ಆಗಿತ್ತು. ಹೌದು. ಅಂದರೆ ಈ ಸಹಕಾರ ನೀಡಿದ್ದಕ್ಕೆ ಏನು ಮಾಡಿದೆ, ಆಗಿನ MD BMRCL ಅವರು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸ್ತಾರೆ. ಅಂದರೆ ಈ ರೀತಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಬಯೋಕಾನ್ ಅವರು. ಇದರಿಂದ ಆಮೇಲೆ ಇವರು ಸಾಕಷ್ಟು ಸಮಾಜ ಸೇವೆಗಳನ್ನು, ಸಮಾಜ ಸುಧಾರಣೆಗಳನ್ನು ಮಾಡ್ತಾ ಬಂದಿದ್ದಾರೆ. ಇದಕ್ಕೋಸ್ಕರ ಅವರ ಒಂದು ಕಾಂಟ್ರಿಬ್ಯೂಷನ್ಗೋಸ್ಕರ ಇದಕ್ಕೆ ಬಯೋಕಾನ್ ಹೆಬ್ಬಗೋಡಿ ಅಂತ ಹೆಸರಿಡೋಣ ಅಂತ ಆ ಪ್ರಸ್ತಾವನೆ ಕೂಡ ಸರ್ಕಾರದ ಇದರಲ್ಲೂ ಕೂಡ ಅಪ್ರೂವಲ್ ಆಗಿದೆ. ಹೀಗಾಗಿ ಅದಲ್ಲದೆ ಕೂಡ ಅಲ್ಲಿ ಓವರ್ ಬ್ರಿಡ್ಜ್ ಇರ್ಬೋದು, ಮತ್ತು ಏನು ಫುಟ್ಪಾತ್ 500 ಮೀಟ್ರ್ ಇದೆ ಎರಡೂ ಬದಿ, ಆ ಫುಟ್ಪಾತ್ ಇರ್ಬೋದು, ಎಲ್ಲ ಕೂಡ ಬಯೋಕಾನಿಂದನೇ ಮಾಡಿಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅಲ್ಲಿ ನಿವಾಸಿಗಳಿಗೂ ಕೂಡ ಒಳ್ಳೆಯದು ಅನ್ನಿಸ್ತಾ ಇದೆ. ಯಾಕಂದರೆ ದೇಣಿಗೆ ಕೊಟ್ಟಿದ್ದಾರೆ, ಜಾಗ ಬಿಟ್ಕೊಟ್ಟಿದ್ದಾರೆ, ಮತ್ತು ಅಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟಿಗೂ ಕೂಡ ಸಪೋರ್ಟ್ ಮಾಡೋದ್ರಿಂದ ಖಂಡಿತ ಹೆಸರು ಇಡೋದ್ರಲ್ಲಿ ಊರ ಹೆಸರು ತೆಗೆದಿದ್ರೆ ಏನೋ ಅನ್ಬೋದಿತ್ತು. ಊರ ಹೆಸರು ಕೂಡ ಇದೆ. ಹೌದು. ಈಗ ಉದಾಹರಣೆಗೆ ಹೇಳೋದಾದರೆ
ಇನ್ಫೋಸಿಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ, ಎಂಬೆಸಿ ಗ್ರೂಪ್ ಕೂಡ ಮೆಟ್ರೋ ಇದಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಮೆಟ್ರೋ ಸ್ಟೇಷನ್ಗಳಲ್ಲಿ ಇನ್ಫೋಸಿಸ್ ಹೆಸರು ಕೂಡ ಇಡ್ತಾ ಇದ್ದಾರೆ, ಎಂಬೆಸಿ ಕೂಡ ಇಡ್ತಾ ಇದ್ದಾರೆ. ಅದು ಉದಾಹರಣೆ ಇದೆ, ಇದೊಂದೇ ಅಲ್ಲ. ಹಾಗಾಗಿ ನಾವು ಖಂಡಿತವಾಗ್ಲೂ ಉದ್ಯಮಿಗಳನ್ನ ಕೂಡ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಏಕೆಂದರೆ ನಮಗೆ ಇಲ್ಲಿ ಬೆಂಗಳೂರು ನಗರ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ನಮಗೆ GST ಕಲೆಕ್ಷನ್ ಇರ್ಬೋದು, ಅದಲ್ಲದೆ ಏನು ಉದ್ಯೋಗ ಇರ್ಬೋದು. ಈಗಾಗಲೇ ನಿರುದ್ಯೋಗ ಸಮಸ್ಯೆ ಭಾಳಷ್ಟಿದೆ. ನಾವು ಅವ್ರಿಗೆ ಮೂಲಭೂತ ಸೌಕರ್ಯ ಮಾಡಿಕೊಡೋದಾಗ್ಬೋದು ಸ್ಥಳೀಯ ಸಂಸ್ಥೆಗಳಿಂದ, ಇವೆಲ್ಲನೂ ಕೂಡ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಈಗಾಗಲೇ ಸಾಕಷ್ಟು ಕಂಪನಿಗಳು ತಮಿಳ್ನಾಡು ಕಡೆ ಇರ್ಬೋದು, ಆಂಧ್ರ ಪ್ರದೇಶ ಕಡೆ ಇರ್ಬೋದು, ತೆಲಂಗಾಣ ಕಡೆ ಇರ್ಬೋದು, ನಾರ್ತ್ ಕರ್ನಾಟಕ ಭಾಗದಲ್ಲಿ ಮಹಾರಾಷ್ಟ್ರ ಕಡೆ ಇರ್ಬೋದು ಮುಖ ಮಾಡಿದ್ದಾರೆ. ಎಲ್ಲ ಕಂಪನಿಗಳು ಈ ರೀತಿ ಹೊರಗಡೆ ಹೋಗ್ಬಿಟ್ರೆ ನಮ್ಮ ನಾಡಿನ ಜನತೆಗೆ, ಕನ್ನಡದವ್ರಿಗೆ ಕೆಲಸ ಎಲ್ಲಿ ಸಿಗುತ್ತೆ? ಅದು ಕೂಡ ತೊಂದರೆ ಆಗುತ್ತೆ. ಹೌದು, ಆ ಪ್ರಮಾಣ ಕೆಲಸ ಕೊಡ್ತಿದ್ದಾರ ಅನ್ನೋದು ಇನ್ನೊಂದು ಪ್ರಶ್ನೆ ಅಲ್ಲ, ಖಂಡಿತ ಹೌದು ಅಲ್ವಾ? ಹೌದು. ರೈಟ್ ನಾನು ಬರ್ತೀನಿ, ಅಲ್ಲಿಗೆ ಬರ್ತೀನಿ, ನಾನು ಇನ್ಫಾರ್ಮೇಶನ್ ತಗೋತೀನಿ. ರಾಘವೇಂದ್ರ ಅವರೇ, ಇವತ್ತು ಕೇವಲ ಈ ಚರ್ಚೆ ನೋಡ್ತಾ ಇದ್ರೆ ಬಯೋಕಾನ್ ಹೆಬ್ಬಗೋಡಿ ಅನ್ನೋದಕ್ಕಷ್ಟೇ ಹೋರಾಟ ಇದೆ ಅಂತ ಅನ್ನಿಸ್ತಾ ಇಲ್ಲ. ಈಗ ಮುನಿಕೃಷ್ಣ ಅವ್ರು ಹೇಳಿದ ಪ್ರಕಾರ ಕಳೆದ 35 ವರ್ಷಗಳಿಂದ ನೋವು ಅನುಭವಿಸಿದ್ದಾರೆ. ಇವತ್ತು ಸ್ಫೋಟ ಆಗಿದೆ. ಯಾವಾಗಲೇ ಬಯೋಕಾನ್ ಅನ್ನೋಂಥ ಹೆಸರು ಬಂತು ಆ ಕ್ಷಣಕ್ಕೆ. ಸೊ ಬಯೋಕಾನ್ ಹೆಬ್ಬಗೋಡಿ ಅಂತ ಹೆಸರಿಡೋದ್ರಿಂದಾಗಿ ಹೆಬ್ಬಗೋಡಿಯ ಇತಿಹಾಸಕ್ಕೆ, ಅಲ್ಲಿನ ಚಾರಿತ್ರ್ಯಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಮೇಡಮ್, ಯಾರು ಹೇಳಿದ್ರು ನಿನ್ನೆ ಮೊನ್ನೆ ಬಂದಿರೋ ಕಂಪ್ನಿ ಅಂತ ಹೇಳ್ಬಿಟ್ಟು. ಸೊ ಮುನಿಕೃಷ್ಣ ಸಾಹೇಬ್ರು ಇವಾಗ ಹೇಳಿದ್ರು 35 ವರ್ಷದಿಂದ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಬಯೋಕಾನ್ ಅಲ್ಲಿನ ಜನರ ಅಸ್ಮಿತೆಯ ಜೊತೆಗೆ ಸೇರ್ಕೊಬಿಟ್ಟಿದೆ. ಯಾಕಂತ ಹೇಳಿದ್ರೆ ನಾನು ಅದೇ ರೋಡಲ್ಲಿ ಓಡಾಡ್ತೀನಿ, ನಾನು ಹೊಸೂರ್ಗೆ ಹೋಗಿ ಬರ್ತೀನಿ, ಎಲ್ಲ ನೋಡಕ್ಕೆ ಬರ್ತೀನಿ, ಕೆಲಸ ಕೊಟ್ಟಿದೆ. ಅಲ್ಲಿರುವ ಹೆಬ್ಬಗೋಡಿ ಕೆರೆನ ರಿಜುನೇಟ್ ಮಾಡಿದ ಮುನಿಕೃಷ್ಣ ಸರ್ ಹೇಳಿಲ್ಲ. ಅದಾದಮೇಲೆ ಯಾರಂಡಲ್ಲಿ ಕೆರೆನ ಇದು ಮಾಡಿದ್ರು ರಮೇಶ್ ಸರ್ ಹೇಳಲಿಲ್ಲ. ಅದಾದಮೇಲೆ ಅಲ್ಲಿರೋ ಸ್ಕೂಲ್ನ ಡೆವಲಪ್ ಮಾಡಿರೋ ಬಯೋಕಾನ್ ಫೌಂಡೇಶನ್, ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ. ಸೊ ಅದ್ರ ಜೊತೆಗೆ ಇದಕ್ಕೆ 65 ಕೋಟಿ ಕೊಟ್ಟಿದ್ದಾರೆ ಅಂದರೆ, ಸೊ ಇದು ಇವತ್ತಿಂದಲ್ಲ, 29ನೇ ತಾರೀಕು ಡಿಸೆಂಬರ್ 2020 ಸರ್ಕಾರದ ನಡುವೆ ಜೊತೆಗೆ ಬಯೋಕಾನ್ ಫೌಂಡೇಶನ್ ನಡುವೆ ಒಂದು ಒಪ್ಪಂದ ಆಗುತ್ತೆ. ಆಗಿನ ಮುಖ್ಯಸ್ಥರಾದಂಥ ಅಜಯ್ ಸೇಠ್ ಅವರು, BMRCL ಮುಖ್ಯಸ್ಥರಾದಂಥ ಅಜಯ್ ಸೇಠ್ ಅವರು, ಕಿರಣ್ ಮಜುಮ್ದಾರ್ ಶಾ ಅವರು, ಇವ್ರ ನಡುವೆ ಮುಖ್ಯ ಇದಾಗುತ್ತೆ. ನಾವು ಇಲ್ಲಿವ ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ದೇಣಿಗೆನ ಕೊಡ್ತೀವಿ, ಜೊತೆಗೆ ನಮ್ಮದೇ ಆದಂಥ 3.5 ಎಕರೆ ಲ್ಯಾಂಡ್ನ ಕೊಡ್ತೀವಿ ಇದಕ್ಕೆ. ಯಾಕಂತ ಹೇಳಿದ್ರೆ ಎಲ್ಲ ನಮಗೆ ಹೆಬ್ಬಗೋಡಿಯಿಂದ ನಮ್ಮ ಜನಗಳಿಗೆ ಸಿಕ್ಕಿದೆ, ನಮಗೆ ಹೆಬ್ಬಗೋಡಿಗೆ ನಾವು ಕಾಂಟ್ರಿಬ್ಯೂಷನ್ ಮಾಡ್ಬೋದು ಅಂತ ಹೇಳಿ ಇದು ಮಾಡಿದೆ. ಅವಾಗ ನಾವು ಪ್ರಯೋಜನ ಪಡ್ಕೊಂಡಿದ್ದೀವಿ, ಕಾಂಟ್ರಿಬ್ಯೂಷನ್ ಟು ದ ಸಿಟಿ. ಓಕೆನಾ? ಆವಾಗ ಸರ್ಕಾರ ಹೇಳುತ್ತೆ, ಯಾರ್ಯಾರು ವೀರಣ್ಣವ್ರು ಹೇಳಿದ್ರೆ ಯಾರ್ಯಾರು PPP ಮಾಡೆಲಲ್ಲಿ ಬರ್ತಾರೋ ಅವರಿಗೆ 30 ವರ್ಷಗಳ ಕಾಲ ಅವರ ಹೆಸರನ್ನ ನಾವು ಇಡ್ತೀವಿ ಅಂತ ಹೇಳ್ಬಿಟ್ಟು. ಅವಾಗ ಯಾರ್ದು ಅಪೋಸಿಷನ್ ಬರಲಿಲ್ಲ, ಯಾರು ಮಾತಾಡಲಿಲ್ಲ. ಒಂದ್ ನಿಮಿಷ ಇನ್ನು ಮುಗಿಸೇ ಇಲ್ಲ. ಸೊ 30 ವರ್ಷಗಳ ತನಕ ಬರುತ್ತೆ. ಇದು ಜೀವೋ ಆಗಿರೋದು 2020 12ನೇ ತಾರೀಕು 29ನೇ ತಾರೀಕು 12ನೇ ತಿಂಗಳು 29ನೇ ತಾರೀಕು ಆವಾಗಲೇ ಮೆನ್ಷನ್ ಆಗಿದೆ. ಆಮೇಲೆ ನಾನು ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಆದಾಗಲೂ ನಾನು ಅದೇ ರೋಡಲ್ಲಿ ಓಡಾಡೋದ್ರಿಂದ ನಾನು ಅದಕ್ಕೆ ಬಂದು ಏನಂತಿಗೆ ಅಂತ ಹೇಳಿದ್ರೆ, ಬಯೋಕಾನ್ ಹೆಬ್ಬಗೋಡಿ ಅಂತಲೇ ಮೊದಲಿಂದನೂ ಹಾಕಿದ್ದು. ಸೊ ಇನ್ಫೋಸಿಸ್ತು ಹೆಬ್ಬಗೋಡಿ ಅಂತ ಹಾಕಿ ಆಮೇಲೆ ಬಯೋಕಾನ್ ಅಂತ ಹಾಕಲಿಲ್ಲ. ಆಮೇಲೆ ಇನ್ಫೋಸಿಸ್ತು ಇವಾಗ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಆಗ್ತಾ ಇದ್ದಾರೆ, ಎಂಬೆಸಿದು ಹಾಕ್ತಾರೆ. ಇಲ್ಲಿ ನಿಮಗೆ RV ರಸ್ತೆಯಿಂದ ಬೊಮ್ಮಸಂದ್ರವರೆಗೂ 18.8 ಕಿಲೋಮೀಟರ್ ಇದೆ. ಅದಕ್ಕೆ ಖರ್ಚಾಗಿರೋ 5,000 ಕೋಟಿಯಷ್ಟು ಖರ್ಚು ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ 16 ಸ್ಟೇಷನ್ಸ್ ಬರುತ್ತೆ, ಎಲೆಕ್ಟ್ರಾನಿಕ್ ಸಿಟಿ 16 ಸ್ಟೇಷನ್ಸ್. ಅದರಲ್ಲಿ ಭಾಳಷ್ಟು ಕಂಪ್ನಿಗಳು, ಯಾಕಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅಂದರೆ ಇಟ್ಸ್ ಪೂಲ್ ಆಫ್ ಕಂಪನೀಸ್ ಇರೋದ್ರಿಂದ ಅವರೆಲ್ಲನೂ ಸಹ ದೇಣಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಮುಂದೆ ಬಂದು ದೇಣಿಗೆ ಕೊಟ್ಟಿರೋದು ಮೊದಲನೇದಾಗಿ ಇನ್ಫೋಸಿಸ್, ನೆಕ್ಸ್ಟ್ ಬಯೋಕಾನ್ 100 ಕೋಟಿ ತನಕ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅವರ ಹೆಸರು ಇಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಬಯೋಕಾನ್ ಈಗ ಹೆಬ್ಬಗೋಡಿ ಅಸ್ಮಿತೆ ಜೊತೆ ಸೇರ್ಕೊಂಡಿದೆ. 2ನೇ ಪಾಯಿಂಟು, ಸೊ ಇಲ್ಲಿಗೆ ಜೀವೋ ಆಗಿದೆ, ಇದೆಲ್ಲಾನು ಸಹ ಜೀವೋ ಆಗಿದೆ. ಇದು ಯಾರ್ಯಾರು ಏನು ನೈಟ್ ಆನ್ ನೈಟ್ ಬಂದ್ಬಿಟ್ಟು ಚೇಂಜ್ ಮಾಡೋದು ಅನ್ನೋದು ಇದಲ್ಲ. ಸೊ ಆಗ ಏನು ಆಗಲೇ ಏನು ಮುನಿಕೃಷ್ಣ ಸಾಹೇಬರು, ITI ರಮೇಶ್ ಸಾಹೇಬರು ಅವಾಗಲೇ ಹೋಗ್ಬಿಟ್ಟು ನಾವು ಬೇಡ ನಮಗೆ ಇವಾಗ ಇದು ಮಾಡಬಾರ್ದು ಅಂತ ಹೇಳಿದ್ರೆ ಒಂದು ಅರ್ಥ ಇರ್ತಾಯಿತ್ತು. ಈಗ ಹೆಸರು ಹಾಕಿದ್ಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಇದಲ್ಲ, ದುಡ್ಡು ಇಸ್ಕೊಂಡಾಯ್ತು. ಯಾಕಂದ್ರೆ ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ಮೇಲೆ ಸರ್ಕಾರ, ಮೇಡಮ್ ಹೇಳ್ತೀನಿ, ಸರ್ಕಾರ ಎಲ್ಲಾನು ಮಾಡೋಕ್ಕಾಗಲ್ಲ. ಕಾರ್ಪೊರೇಟ್ ಏನು ಕಂಪನಿಗಳ ಸಹಭಾಗಿತ್ವ ಬೇಕೇ ಬೇಕು. ಅವ್ರ ಜೊತೆ ಇದು ಮಾಡ್ಕೊಂತಾರೆ ಅಂದರೆ 65 ಕೋಟಿ ಮತ್ತೆ ಲ್ಯಾಂಡ್ ಅಂತ ಹೇಳಿದ್ರೆ, ಲ್ಯಾಂಡ್ ಬಹಳಷ್ಟು ಜನ ಕಾಂಪೋಸಿಷನ್ ಇಸ್ಕೊಂಡಿದ್ದಾರೆ. ನಾವು ಒಂದು ಆರ್ಟಿಕಲ್ ನೋಡ್ತಿದ್ವಿ, ಬಯೋಕಾನ್ ಇಸ್ಕೊಂಡಿಲ್ಲ ಅಂತ ಹೇಳ್ತದೆ. ಸೊ ಹಂಗಂತ ಹೇಳಿದಾಗ ನಾವೇನ್ ಮಾಡಬೇಕು, ಅವ್ರಿಗೆ ಆದಂತ ಒಂದು ಇದು ಕೊಡಬೇಕು. ಈಗ ಜಾಗನೂ ಬಿಟ್ಕೊಟ್ಟಿದ್ದಾರೆ ಜನಸಾಮಾನ್ಯರು, ಆ ಭಾಗದಲ್ಲಿರುವಂತಹ ಗ್ರಾಮಸ್ಥರು.
ಹಣ ಕೊಟ್ಟಿದೆ ಅನ್ನೋ ಒಂದು ತಕ್ಕಡಿಲಿ ಹಾಕಿ ಜಾಗ ಬಿಟ್ಕೊಂಡಿದ್ದಾರೆ ಅನ್ನೋದು ಒಂದು ತಕ್ಕಡಿಲಿ ಹಾಕಿದ್ರೆ ಅಲ್ಲೇನು ವ್ಯತ್ಯಾಸ ಇಲ್ಲ. ಭೂಮಿ ಬಿಟ್ಕೊಳ್ಳೋದು ಅನ್ನೋದು ದೊಡ್ಡ ವಿಷಯವೇ, ಹಣ ಕೊಟ್ಟಿದ್ದಾರೆ ಅನ್ನೋದು ಒಂದು ದೊಡ್ಡ ವಿಷಯವೇ. ಈ ಸಂದರ್ಭದಲ್ಲಿ ತೂಗಬೇಕಾದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅಂತ ಅನ್ಸುತ್ತಾ? ಎಲ್ರಿಗೂ ಸಹ ಕಾಂಪೋಸಿಷನ್ ತೊಗೊಂಡಿದ್ದಾರೆ ಮೇಡಮ್. ನಾನು ಹೇಳ್ತಾ ಇರೋದು, ನಾನೇನಾದ್ರು ಫ್ರೀ ಆಗಿ ಬಿಟ್ಕೊಟ್ಟಿದ್ರೆ ಅಲ್ಲ, ಬಯೋಕಾನ್ ಇಲ್ಲಿ ಬರೋದಕ್ಕೆ ಆ ಭಾಗದ ಜನ ಕೂಡ ಒಪ್ಪಿಕೊಂಡಿದ್ದಾರೆ. ಹೆಬ್ಬಗೋಡಿ 35 ವರ್ಷದ ಹಿಂದಿನ ಕತೆ, ಇವತ್ತು ಸಬ್ಜೆಕ್ಟ್ ಅಲ್ಲದೆ ಲ್ಯಾಂಡ್ ಅಲಾಟ್ ಆಗಿರೋದು ಸರ್ಕಾರ ಮಾಡಿತ್ತು. ಸರ್ಕಾರ ಅವಾಗ ಅಂದ್ರೆ ಜನರೇ, ಸರ್ಕಾರ ಅಂದ್ರೆ ಜನ, ನಾನು ಹೇಳಿದ ಸರ್ಕಾರ ಅಂದ್ರೆ ಜನರೇ, ಜನರಿಗೋಸ್ಕರ ಸರ್ಕಾರ. ಆಗ KDB ಲ್ಯಾಂಡ್ ಆಗಿ ಅವಾಗ್ಲೇ ಎಲ್ಲ ಬಂದಿದ್ದು, ಇನ್ಫೋಸಿಸ್, ವಿಪ್ರೋ, ಬಯೋಕಾನ್, ಬಹಳಷ್ಟು ಕಂಪ್ನಿಗಳಿದೆ. ನಾನು ಹೇಳ್ತಾ ಇರೋದು, ಇದು ಬರೀ ಮೆಟ್ರೋ ಸ್ಟೇಷನ್ ಅಲ್ಲ. ಇದೇನಂತ ಹೇಳಿದ್ರೆ ಇಲ್ಲಿ ಏನೋ ಬೇರೆ ರೀತಿ ನಡೀತಾ ಇದೆ ನನ್ಗನ್ಸ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿಗೆ ಬಯೋಕಾನ್ ಮೇಲೆ ಯಾಕೆ ಇದು ಮಾಡ್ಕೋಬೇಕು? ಇವಾಗ ಇನ್ನು ಇನ್ಫೋಸಿಸ್ ಮೆಟ್ರೋ ಸ್ಟೇಷನ್ ಆಗ್ತಾ ಇದೆ, ಅಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡ್ತೀರಾ? ಇಲ್ಲ ಅಂತ ಹೇಳಿದ್ರೆ ಇನ್ನು ಎಂಬಸಿ ಆಗ್ತಾ ಇದೆ, ಅಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡ್ತೀರಾ? ಬಯೋಕಾನ್ ಮೇಲೆ ಯಾಕೆ? ಬಯೋಕಾನ್ ಮೇಲೆ ಯಾಕೆ? ಸರ್, ನಿಮ್ಮ ಹೆಸರು ನಮ್ಮ ಮರ್ತುಬಿಟ್ಟೆ, ರಾಘವೇಂದ್ರ ಅವರು. ನೀವು ಇಷ್ಟೊತ್ತು ಹೇಳಿದ್ದು ಸರಿನೇ, ಏನೋ ಬಯೋಕಾನ್ ಅವ್ರು ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅವರು ಇದೇ ಹೆಸರು ಇಡಬೇಕು ಅಂತ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಬೋದಾ ನೀವು? ಅಲ್ಲ, ಅವ್ರು ಏನೇನೋ ಮಾಡಕ್ಕೆ ಹೋಗ್ತಿಲ್ವಲ್ಲ ಮೇಡಮ್ ಅವರೇ. ನಮಗೆ ಆ ಹೆಸರಿನ ಜೊತೆ ನಮ್ಮ ಭಾವನೆಗಳಿದ್ದಾವೆ, ಆ ಹೆಸರಿನ ಜೊತೆ ನಮ್ಮ ಸಂಬಂಧಗಳಿದ್ದಾವೆ. ನಾವು ಏನಾದರೂ ಒಂದು ಹೆಸರು ಇಟ್ಕೊಂಡ್ರೆ ನಮ್ಮ ಅಪ್ಪನ ಹೆಸರಿಗಿಂತ ಫಸ್ಟ್ ನಾವು ಊರ ಹೆಸರು ಇಟ್ಕೊಳ್ತೀವಿ. HN ಮುನಿಕೃಷ್ಣ ಅಂತ ಇವತ್ತು ನನ್ನ ಹೆಸರು, ಹೆಬ್ಬಗೋಡಿ ನಾರಾಯಣಪ್ಪ ಮುನಿಕೃಷ್ಣ ಅಂತ. ಕರೆಕ್ಟ್, ಈಗ ಅರ್ಥ ಆಯ್ತು ನನಗೆ. ಇವತ್ತು ಎಲ್ಲಿಂದ ಬಂದ್ಬಿಟ್ಟಿವ್ರು ನಮ್ಮ ಭಾವನೆಗಳಿಗೆ ಜೊತೆ ಆಟ ಆಡ್ತಾರೆ ಅಂದರೆ ಅದಕ್ಕೆ ನಾವು ಒಪ್ಕೋಬೇಕಾ? ಇವ್ರು ಹೇಳಿದ್ರು ನಮ್ಗೆ ಅಷ್ಟು ಮಾಡಿದ್ದಾರೆ, ಇಷ್ಟು ಮಾಡಿದ್ದಾರೆ, ಏನೋ ಇದು ಮಾಡಿದ್ರು, ಏನೋ ಅಗ್ರಿಮೆಂಟ್ ಆಗದಾಗ ಇವ್ರು ಯಾಕೆ ಮಾತಾಡಿಲ್ಲ ಅಂತ. ಯಾರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದು? BMRC ಅವರು ಸರ್ಕಾರದವ್ರು ಮಾಡ್ಕೊಂಡಿದ್ದಾರೆ. ನಮ್ಮದೇ ಒಂದು ಸ್ಥಳೀಯ ಸಂಸ್ಥೆ ಇದೆಯಲ್ಲ, ಯಾಕೆ ನಮ್ಮ ಮಾಹಿತಿನೇ ಇಲ್ಲ? ಯಾಕೆ ನಮ್ಮ ಜನಗಳ ಅಭಿಪ್ರಾಯ ಯಾಕೆ ಕೇಳಿಲ್ಲ ಇವರು? ಅಂದ್ರೆ ದುಡ್ಡಿರೋರಿಗೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತನಾ? ಸರ್ಕಾರ ಆಗ್ಲಿ, ಕಾನೂನಾಗ್ಲಿ, ಏನೇ ಆಗ್ಲಿ, ಜನಗಳು ಒಳ್ಳೇದು ಮಾಡೋದಕ್ಕಿರೋದು. ಅದು ಕಾನೂನಾಗ್ಲಿ, ಇನ್ನೊಂದಾಗ್ಲಿ, ಜನಗಳಿಗೆ ಅನುಕೂಲ ಮಾಡೋದಕ್ಕೆ ಕಾನೂನು ಇರಬೇಕು, ಸರ್ಕಾರ ಇರಬೇಕು, ಪ್ರತಿಯೊಂದನ್ನು. ಜನಗಳಿಗೆ ಒಂದು ಇಷ್ಟು ಆಘಾತವನ್ನು ಉಂಟು ಮಾಡ್ತೀರಾ ಅಂದ್ರೆ ನಿಮ್ಮ ಸರ್ಕಾರ ಏನೋ, ನೀವು ಯಾವ ಇದು ಇಂಥ ಯಾವುದೋ ಕಂಪ್ನಿಗಳು, ಯಾವ ಕಂಪ್ನಿ ಇದ್ರೆ ನಮಗೆ 2020ರಲ್ಲಿ ಈ ಥರದೊಂದು ಒಪ್ಪಂದ ಆಗ್ತಿದೆ ಅನ್ನೋದ್ರ ಬಗ್ಗೆ ಸಹಜವಾಗಿ ನಿಮ್ಮ ಮಾಹಿತಿನೇ ಇಲ್ಲ. ನೀವು ನಮ್ಮ ಇಲ್ಲ ಅಂದ್ರೆ ಜೀವ ಆಗೋಗುತ್ತೆ ಸರ್. ನೀವು ನಾವು ಈಗ ನಮ್ಮ CMCಗೆ ನೀವು ಲೆಟರ್ ಈಗ ನಮ್ಮ CMCಗೆ ನೋಟಿಸ್ ಬಂದಿರಬೇಕು, ಅಥವಾ ಈ ತರ ಚರ್ಚೆ ನಡೀತಾ ಇದೆ, ಚರ್ಚೆಯಲ್ಲಿ ಭಾಗವಹಿಸಿ ನಿಮ್ಮ ಸಾರ್ವಜನಿಕರು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿರ್ಬೇಕು. ಏನು ಆಗ್ದಿರನೇ ಇವ್ರು ಮಾಡ್ಬಿಟ್ರೆ ಅಂದ್ರೆ ಸರ್ಕಾರ ದುಡ್ಡು ಕೊಟ್ಟವ್ರು ಏನ್ ಬೇಕಾದ್ರೂ ಮಾಡತ್ತಾ? ಯಾವುದೇ ಸರ್ಕಾರ ಇರಲಿ, ನಾನು ಸರ್ಕಾರದ ಅಂದ್ರೆ ಅದು ನಾನು ಯಾವುದೇ ಪಾರ್ಟಿ ಬಗ್ಗೆ ಮಾತಾಡಲ್ಲ. PPP ಪ್ರಾಜೆಕ್ಟ್ ಇದೆಯಲ್ಲ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಆ ಪ್ರಾಜೆಕ್ಟ್ ಅಲ್ಲಿ ಇದೇ ರೀತಿನೇ ಒಪ್ಪಂದ ಮಾಡ್ಕೊಂಡು ಆದ್ಮೇಲೆ ಅದು ಈಗ ನೋಡಿ, ನಾವು ದೊಡ್ಡದಾಗಿ ಬೇರೆ ಲೆವೆಲಲ್ಲಿ ಮಾತಾಡಬಹುದು, ಆದರೆ ಜನಸಾಮಾನ್ಯರು ಅಂದಾಗ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಬೇರೆನೇ ವಿಧಾನ. ನಾವು ಷರತ್ತುಗಳನ್ನು ಇಟ್ಕೊಂಡು ಇರೋ ಪಾಲಿಸಿಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಡೆಫಿನೆಟ್ಲಿ ಅರ್ಥ ಆಗಲ್ಲ. ಅವರು ವಿದ್ಯಾವಂತರು ಅಥವಾ ಅವ್ರಿಗೆ ಗೊತ್ತಿಲ್ಲ, ಅನಾಗರಿಕರು ಅಂತಲ್ಲ, ಅವ್ರ ಭಾಷೆನೇ ಬೇರೆ, ಅವ್ರಿಗೆ ನಾವು ತಿಳಿಸಿ ಹೇಳಬೇಕಾಗಿರೋದೇ ಬೇರೆ ಅಲ್ವಾ? ಸೊ ನೀವು ಅಲ್ಲಿರೋ ಷರತ್ತುಗಳೇ ಹಾಗೆ, ಪಾಲಿಸಿನೇ ಹಂಗಿದೆ, 2 ಕಂಪ್ನಿಗಳು ಒಪ್ಪಂದ ಮಾಡ್ಕೋತವೆ ಅಂದರೆ ಅದು ಬೇರೆನೇ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಈಗಾಗಲೇ ಬಯೋಕಾನ್ ಸಂಸ್ಥೆಯಿಂದ ಆ ಸುತ್ತಮುತ್ತ ಪ್ರದೇಶ ಹೇಳಿದ್ರು, ರಾಘವೇಂದ್ರ ಅವರು ಹೇಳಿದ್ರು. ಇದು ಕೆರೆ ಬಗ್ಗೆ ಹೇಳಿದ್ರು. ಬರೀ ಕೆರೆನ ನೀವು ಬನ್ನಿ ನೋಡಿ, ಕೆರೆ ಯಾವ ಸ್ಥಿತಿಲಿ ಇದೆ ಇವತ್ತು ಹೆಬ್ಬಗೋಡಿ ಅಂತ. ನೀವು ಹೇಳಿದ್ರು ಶಾಲೆಗಳ ಅಭಿವೃದ್ಧಿ ಆಗಿದೆ, ಕೆರೆಗಳ ಅಭಿವೃದ್ಧಿ ಆಗಿದೆ. 4 ರೂಮ್ ಕಟ್ಕೊಟ್ಬಿಟ್ರೆ ಡೆವಲಪ್ಮೆಂಟ್ ಅಲ್ಲ ಮೇಡಮ್ ಅವರೇ? ಮೇಡಮ್, ಬೆಂಗಳೂರು ಸ್ವಚ್ಛ ಬೆಂಗಳೂರಿಗೆ ಬಯೋಕಾನ್ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಇವತ್ತು 30,000 ಜನ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದಾರೆ. ಆದ್ರೆ ಬಯೋಕಾನ್ ಇಂದ ಬರೋ ಏನೋ ಈ ನೀರು, ಕಲುಷಿತವಾಗಿರೋ ನೀರು, ಕಲುಷಿತವಾಗಿರೋ ಗಾಳಿ ಯಾರು ತಗೊಳ್ತಾರೆ? ಅಲ್ಲಿರೋ ಜನಗಳು ನಾವೇ ಸರ್ಜಾಪುರದಲ್ಲಿ ಬೋರ್ ಹಾಕಿ, ನಮ್ಮೂರಿಂದ 15 ಕಿಲೋಮೀಟರ್ ಸರ್ಜಾಪುರದಲ್ಲಿ ಬೋರ್ ಹಾಕಿ ಇವ್ರ ನೀರು ಸಿಗುತ್ತೆ. ಕಾರಣ ಏನು? ಮೆಟ್ರೋ ಒಂದು ಪೊಲ್ಯೂಷನ್ ಫ್ರೀ ಇದು, ಅದಕ್ಕೋಸ್ಕರನೇ ಪ್ರಮೋಟ್ ದೇಣಿಗೆ ಕೊಟ್ಟಿದ್ದಾರೆ. ವೀರಣ್ಣವ್ರೆ, ಇವರ ಅಸಮಾಧಾನ ಈಗ ಏಕಾಏಕಿ ಬಯೋಕಾನ್ ಬೋರ್ಡ್ ಬಂದ್ಬಿಟ್ಟಿದೆ, 2020 ಹೋರಾಟ ಅಂತ ಅವ್ರು ಹೇಳ್ತಿಲ್ಲ. ಅವ್ರಿಗೆ ನೋವಾಗಿರೋದು ಇವತ್ತು ನೆನ್ನೆದಲ್ಲ, 35 ವರ್ಷದಿಂದ ಹೋರಾಟ ಮಾಡಿದಾಗ ಒಂದು ಕ್ವಶನ್ ಮಾಡಿದ್ವಿ ಅವ್ರಿಗೆ, ನೀವು ಇಷ್ಟೆಲ್ಲ ಡೆವಲಪ್ ಮಾಡಿದ್ರೆ ಓಕೆ, ನಿಮ್ಮ ವಾಸನೆ ನಾವು ಯಾಕ್ರಿ ಕುಡಿಬೇಕು? ಅವ್ರು ಹೇಳ್ತಾರೆ ಈ ವಾಸನೆಯಲ್ಲಿ ಕೂಡ ಏನೋ ಆರೋಗ್ಯಕರ ಅಂಶಗಳಿದಾವೆ ಅಂತ, ವಾಸನೆ ನೀವೇ ಕುಡೀರಿ, ನಮ್ಗೆ ಕೊಡ್ತೀರಾ?
ಇವತ್ತು ಅವರು ಪ್ರೊಡಕ್ಷನ್ ಏನೇನೋ ಹೇಳ್ಬೋದು ಸರ್, ಆರೋಗ್ಯ ಬೋರ್ಗಳಲ್ಲಿ ಬಿಟ್ಟು ಮೇಡಮ್ ಇಲ್ಲ, ನಂದೇ ನನ್ನ ಪರ್ಸನಲ್ ಬೋರ್ಗಳೇ 3 ಬೋರ್ ಆಗಿದೆ ಮೇಡಮ್. ಈಗಲೂ ಬನ್ನಿ ನನ್ನ ಮೋಟರ್ ಆನ್ ಮಾಡ್ಕೊಡ್ತೀನಿ. ಅದನ್ನ ನೀವು ಕುಡಿಯೋದು ಬೇಡ, ಕೈಯಲ್ಲಿ ಇಟ್ಕೊಳ್ಳಿ. ರೈಟ್, ಮಾತಾಡ್ತೀನಿ ನಾನು. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇವತ್ತು ಹೆಬ್ಬಗೋಡಿ ಅನ್ನೋದು ನಮ್ಮ ಹೆಮ್ಮೆ. ನಾವೊಂದು ಹೆಸರನ್ನ ಇವತ್ತು ಒಂದು ಮಗು ಹುಟ್ಟದಾಗ ಇಡ್ತೀವಿ ಅಂತ ಹೇಳಿದ್ರು ಫಸ್ಟ್ ಊರ ಹೆಸರು ಇಡ್ತೀವಿ, ಅದು ನಮ್ಮ ಹೆಮ್ಮೆ. ಆ ಮಟ್ಟಿಗೆ ನಾವು ನಮ್ಮೂರನ್ನು ಪ್ರೀತಿಸ್ತೀವಿ. ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕಂಪನಿ ಬರುತ್ತೆ, ಇಲ್ಲಿ ಜಾಗ ಬೇಕು ಅನ್ನತ್ತೆ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳುತ್ತೆ, ಆ ಕ್ಷಣಕ್ಕೆ ನಾವು ಒಪ್ಕೊಂಡ್ವಿ. ಆದರೆ ಆ ಕಂಪನಿಯಿಂದ ಆಗ್ತಿರುವಂತಹ ಸಮಸ್ಯೆಗಳಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಜೊತೆಗೆ ದೇಣಿಗೆ ಕೊಡ್ತು 65 ಕೋಟಿ ಆಯಿತು, ಒಪ್ಪಂದ ಆಗಿದೆ ಅನ್ನೋ ಕಾರಣಕ್ಕೆ ಬಯೋಕಾನ್ ಹೆಬ್ಬಗೋಡಿ ಅಂತಲೂ ಹೆಸರಿಡ್ತಾರೆ. ಅಂದರೆ ಇನ್ನೆಷ್ಟು ದಿವಸ ನಾವು ಸಹಿಸ್ಕೊಳ್ಬೇಕು ಅನ್ನೋದು ಸ್ಥಳೀಯರ ಪ್ರಶ್ನೆಯಾಗಿದೆ. ಅದಕ್ಕೆ ತನ್ನದೇ ಆದಂತಹ ಉತ್ತರವನ್ನು ಇವತ್ತು BMRCL ಕೂಡ ಇಟ್ಕೊಂಡಿದೆ. ಸಾಮಾಜಿಕ ಹೋರಾಟಗಾರರು ಈಗ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಿರೋದು. ನೋಡಿ, ಇದು ಹೆಬ್ಬಗೋಡಿ ಹೋರಾಟ, ಇದು ನಮ್ಮ ಅಸ್ಮಿತೆ, ನಮ್ಮೂರು, ನಾವು ಬಿಟ್ಕೊಡೋದಕ್ಕೆ ಸಿದ್ಧರಿಲ್ಲ, ಇದು ಸ್ಥಳೀಯರ ಆಕ್ರೋಶ. ಆಗಲೇ ರಾಘವೇಂದ್ರ ಅವರು ನೀವು ಮಾತಾಡ್ತಾ ಇದ್ರಿ, ಸುಮಾರು 18.5 ಕಿಲೋಮೀಟರ್ಲಿ ಬೇಕಾದಷ್ಟು ಕಂಪನಿಗಳು ಕಾಂಟ್ರಿಬ್ಯೂಟ್ ಮಾಡಿರ್ತವೆ. ಒಂದು ಸರ್ಕಾರ, ಆ ಭಾಗದ ಸ್ಥಳೀಯರು ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಆ ಕಂಪನಿಗಳ ದೇಣಿಗೆ ಅನ್ನೋದು, ಕಾಂಟ್ರಿಬ್ಯೂಷನ್ ಅನ್ನೋದು ಡೆಫಿನೆಟ್ಲಿ ಬೇಕಾಗುತ್ತೆ ಅಂತ. ಕಾಂಟ್ರಿಬ್ಯೂಟ್ ಮಾಡಿದವ್ರಿಗೆಲ್ಲ ಒಂದೊಂದು ಸ್ಟೇಷನ್ಗೆ ಹೆಸರಿಡೋಕ್ಕಾಗತ್ತಾ ಮೇಡಮ್? ಅದು ಒಂದು ಇದಿರುತ್ತೆ, ನಾನು 500 ರೂಪಾಯಿ 1000 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ, 1 ಕೋಟಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿದಾಗ ಪ್ರಿಯಾರಿಟಿ 50 ಕೋಟಿಗಿಂತ ಜಾಸ್ತಿ 65 ಕೋಟಿ ಜೊತೆಗೆ ಲ್ಯಾಂಡ್ ಕೊಡ್ತಾರೆ ಅಂತ ಹೇಳಿದಾಗ ಅವರಿಗೆ PPP ಮಾಡಲಲ್ಲಿ ಹೆಸರಿಡುವ. ಇವಾಗ ಕೆರೆ ಡೆವಲಪ್ಮೆಂಟ್ ಮಾಡಿರೋದು ಪ್ರೆಸ್ಟೀಜ್ ಅಲ್ಸೂರ್ ಕೆರೆ ಅಂತ ಇದೆ ಸರ್, ಎಂಬಸಿ ಏನು ಕೆಂಪಾಂಬುದಿ ಕೆರೆ ಅಂತ ಇದೆ, ಅದನ್ನ ಕೊಡ್ತಾರೆ. ಅದೇ ಏನು ಸರ್ಕಾರದಲ್ಲಿ ನಡೀತಾ ಇರೋದು ಈಗ. ಜೊತೆಗೆ ಅಲ್ಲಿ ಬಯೋಕಾನ್ ಸ್ಟೇಷನ್ ಅಂತ ಇಲ್ಲ, ದಯವಿಟ್ಟು ಬಯೋಕಾನ್ ಹೆಬ್ಬಗೋಡಿ ಸ್ಟೇಷನ್ ಅಂತ ಇದೆ. ಕೈ ಬಿಟ್ಟಿಲ್ಲ ಹೆಬ್ಬಗೋಡಿ ಬರ್ಲಿ ಮೊದಲು, ಹೆಬ್ಬಗೋಡಿ ಊರಲ್ಲಿ ಇರೋದು ಸ್ಟೇಷನ್ ಹೆಬ್ಬಗೋಡಿ ಮೊದಲು ಬರ್ಲಿ, ಆಮೇಲೆ ಬೇಕಾದ್ರೆ ಬಯೋಕಾನ್ ಇಟ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಇವತ್ತು ಅವರು 65 ಕೋಟಿ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಲ್ವಾ, ಆ ಸ್ಟೇಷನ್ ಅಲ್ಲಿ ಅವ್ರದ್ದು ಮೆಟ್ಟು ಅವ್ರದ್ದು ಫೋಟೋ ಹಾಕಿ ಅವ್ರ ಹೆಸರು ಬರ್ಕೊಳ್ಳಿ, ಹೆಸರು ಬರ್ಕೊಳ್ಳಿ. ಅವ್ರದ್ದು ಹೆಂಗ್ ಸೇರಿಸ್ತಾರೆ, ನಮ್ಮೂರ ಹೆಸರು ಇನ್ನೊಬ್ಬರನ್ನ ಹೆಂಗ್ ಸೇರಿಸ್ತಾರೆ ಮೇಡಮ್ ಅವರೇ? ಇದು ಜೀವೋ ಆಗೋಕ್ಕಿಂತ ಮುಂಚೆ ಹೇಳಿದ್ರೆ ವಿಷಯ ಮುಟ್ಸಿ, ನೀವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಂತ ಹೇಳಿದ್ರೆ ನಿಮಗೆ ವಿಷಯ ಮುಟ್ಟಿಲ್ಲ. ನಗರಸಭೆಯಲ್ಲಿ ಆವತ್ತಿನ ನಗರಸಭೆಯಲ್ಲಿ ಒಂದು ಸ್ಥಳದಲ್ಲಿ 15 ವರ್ಷಕ್ಕಿಂತ ಮೇಲಿದ್ರೆ ಅವರು ಸ್ಥಳೀಕರೇ ಆಗ್ತಾರೆ. ಊರು ಒಳ್ಳೇದಾಗಿದ್ರೆ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸ್ತೀವಿ. ಈಗ ಕಂಪನಿಯಲ್ಲಿ ಅವ್ರದ್ದು ಏನು ಅಲ್ಲೊಂದು ಕಂಪನಿ ಇದೆ ಅಂದ ತಕ್ಷಣ ಅದು ಉದ್ಧಾರ ಅಂತ ಕರೆಯೋಕೆ ಸಾಧ್ಯನಾ ಅಂತ. ಈಗ ಕೆಲಸ ಕೊಟ್ಟಿದ್ದಾರೆ, ನಮ್ಮೂರವ್ರು ಎಷ್ಟು ಜನ ಕೆಲಸ ಮಾಡ್ತಾರೆ ನಾನೊಂದು ಉದಾಹರಣೆ ಹೇಳೋದು ಕೆಲಸ ಮಾಡ್ತಾರೆ ಅಂತ ತೋರಿಸಿ ನನಗೆ. ಬಹಳಷ್ಟು ಜನ ನಿಮ್ಮೂರವರೇ ಕೆಲಸ ಸರ್. ಇವಾಗ ನೀವು ಅಂಕಿಅಂಶಗಳು ತಗೊಳ್ಳಿ, ನೀವು ಬಯೋಕಾನಲ್ಲಿ ಎಷ್ಟು ಜನ ಕನ್ನಡಿಗರಿಗೆ ಕೆಲಸ ಕೊಟ್ಟಿದ್ದಾರೆ, ಸ್ಥಳೀಯರಿಗೆ ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತವರೆಗೂ ಪ್ರೈವೇಟ್ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಎಷ್ಟು % ಇರಬೇಕು ಅಂತ ಒಂದು ಜೀವ ಮಾಡಕ್ಕಾಗಿಲ್ಲ. ನೀವು ಸರ್ಕಾರದ ಮುಂದೆ ಒತ್ತಾಯಿಸಿ ಸರ್, ಸರ್ಕಾರದ ಮುಂದೆ ಒತ್ತಾಯಿಸಕ್ಕೆ ಇವಾಗ ಇವತ್ತು ನೀವು ಹೇಳ್ತಾ ಇದ್ದೀರಿ ಅಲ್ಲ ಮೇಡಮ್, ಇವತ್ತು ಹೇಳ್ತಾ ಇದ್ದೀರಿ ಬೇಡ ಅಂತ ಅದು ಮುಂದಕ್ಕೆ ಮಾಡ್ತೀವಿ. ನಾನು ಬಯೋಕಾನ್ ಕಂಪನಿ ಬಗ್ಗೆ, ಫೌಂಡೇಶನ್ ಬಗ್ಗೆ ಹೇಳೋದಾದ್ರೆ ಏನಕ್ಕೆ ಹೆಮ್ಮೆ ಇದೆ ಅಂತ ಅಂದ್ರೆ, ಬೆಂಗಳೂರಲ್ಲಿ ಸುಮಾರು 30,000 ಪೌರ ಕಾರ್ಮಿಕರಿದ್ದಾರೆ. ಸ್ವಚ್ಛ ಬೆಂಗಳೂರು ಇದಕ್ಕೋಸ್ಕರ ಬಹಳಷ್ಟು ಕೈ ಜೋಡಿಸಿದೆ. ಅವ್ರಿಗೆ ಪೌರ ಕಾರ್ಮಿಕರಿಗೆ ಮೊದಲು ನಾನು ಕೂಡ ಅವ್ರ ಜೊತೆ ಪೌರ ಕಾರ್ಮಿಕರ ಜೊತೆ ಸುಮಾರು ಸಲ ಮಾತಾಡಬೇಕಾದ್ರೆ ಅವ್ರಿಗೆ ಅವರು ಸಾಮಾನುಗಳು ಇಡ್ಲಿಕ್ಕೆ ಒಂದು ಜಾಗ ಇರಲಿಲ್ಲ, ಒಂದು ರೆಸ್ಟ್ ರೂಮ್ ವ್ಯವಸ್ಥೆ ಇರಲಿಲ್ಲ. ಅಂಥವ್ರಿಗೆ ಒಂದು ಆ ಕ್ಯಾಬಿನ್ ಹೆಸರು ಮರ್ತುಬಿಟ್ಟ, ಸುವಿಧಾ ಕ್ಯಾಬಿನ್ ಅಂತ ಹೇಳಿ ಅವರು ಹೋರಾಟ ಮಾಡಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಯಿಂಟ್ ಕಮಿಷನರ್ ಹತ್ರ ಎಲ್ಲ ಒಂದು ಪ್ರಪೋಸಲ್ ಕೊಟ್ಟು ಪ್ರತಿ ವಾರ್ಡ್ ಅಲ್ಲೂ 2 ಸುವಿಧಾ ಕ್ಯಾಬಿನ್ಗಳು ಮಾಡಿಸ್ಕೊಟ್ರು ಪೌರ ಕಾರ್ಮಿಕರಿಗೋಸ್ಕರ. ಹೌದು, ವರ್ಕಿಂಗ್. ಪ್ರತಿ ವರ್ಷ ಎಲ್ಲ ಪೌರ ಕಾರ್ಮಿಕರು ಸಿಹಿ ಹಂಚುತ್ತಾರೆ ದೀಪಾವಳಿ ಸಂದರ್ಭದಲ್ಲಿ. ಅಷ್ಟೇ ಅಲ್ಲ, ಅವರ ಆರೋಗ್ಯ ಸಮಸ್ಯೆಗಳಿದ್ರು ಕೂಡ ಬಯೋಕಾನ್ ಫೌಂಡೇಶನ್ ಇಂದ ಮಾಡ್ತಾ ಇದ್ದಾರೆ. ತುಂಬಾ ಸಾಮಾಜಿಕವಾಗಿ ಎಲ್ಲ ಕೆಲಸಗಳು ಮಾಡ್ತಾರೆ. ಹೆಬ್ಬಗೋಡಿ ಕೆರೆನ ಸ್ವಚ್ಛ ಮಾಡಿದೆ, ಮತ್ತೆ
ಇದ್ದಾರೆ. ನಿಜ ಇಲ್ವಾ? ಬಹಳಷ್ಟು ಜನ ಎಲೆ ಅಡಿಕೆ ಆಗಿದ್ದಾರೆ, ಪೌರ ಕಾರ್ಮಿಕರಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆ ಇದೆ. ಅಂತೊಂದು ಎಲ್ಲಾನು ಕೂಡ ಅವರು ಏನು ಫೌಂಡೇಶನ್ ಇದೆ, ಬಯೋಕಾನ್ ಫೌಂಡೇಶನ್ ಇದೆ, ಆ CSR ಫಂಡ್ ಇದೆ, ಅದ್ರ ಮೂಲಕ ನಾನು ಕೂಡ ಸುಮಾರು ಪೌರ ಕಾರ್ಮಿಕರ ಜೊತೆ ಮಾತಾಡ್ಬೇಕಾದ್ರೆ ಅನುಕೂಲ ಪಡ್ಕೊಂಡಿರೋರು ಹೇಳ್ತಾರೆ. ಬಹಳಷ್ಟು ಹೆಮ್ಮೆ ಅನ್ಸುತ್ತೆ ಆ ಸಂಸ್ಥೆ ಬಗ್ಗೆ. ಈ ತರ ಒಂದು ಸಂಸ್ಥೆಯಿಂದ ಇನ್ನೂ ನಮಗೆ ಪರಿಸರಕ್ಕಿರ್ಬೋದು, ಇಲ್ಲ ನಮ್ಮ ಸಮಾಜಕ್ಕೆ ಇರ್ಬೋದು, ಅವರಿಂದ ಏನೇನು ಕೊಡುಗೆ ಬೇಕೋ ಅದನ್ನೆಲ್ಲ ನಾವು ಇದು ಮಾಡೋ ರೀತಿ ಮಾಡಬೇಕೆ ಹೊರತು ಅದನ್ನ ವಿರೋಧ ವ್ಯಕ್ತಪಡಿಸಕ್ಕೆ ಹೋಗ್ಬಾರ್ದು. ಕಂಪನಿಗೆ ವಿರೋಧವಾಗಿ ವ್ಯಕ್ತಪಡಿಸ್ತಾ ಇಲ್ಲ ನಾವು. ಕಂಪನಿಗಳು ಮುಂದೆ ಬಂದಾಗ ಅವ್ರಿಗೆ ಪ್ರತಿಕೂಲ ವಾತಾವರಣ ಸೃಷ್ಟಿ ಮಾಡೋ ಜವಾಬ್ದಾರಿ ನಾಗರಿಕರದ್ದು ಮತ್ತೆ ಸರ್ಕಾರದ್ದು. ಯಾಕಂತ ಹೇಳಿದ್ರೆ ಏನೋ ಒಂದು 100 ರೂಪಾಯಿ ಕೊಡ್ತಾ ಇದಾರ, 1000 ರೂಪಾಯಿ ಕೊಡ್ತಾ ಇದಾರ, ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದಾರೆ, ಒಂದು ಕಂಪ್ನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ನಾವು ಎನ್ಕರೇಜ್ ಮಾಡಬೇಕು. ಆವಾಗ ಬಹಳಷ್ಟು ಜನ ಎಲೆಕ್ಟ್ರಾನಿಕ್ ಸಿಟಿಲಿ ಇರೋದಿಲ್ಲ, 100 ಕಂಪ್ನಿಗಳು ಬರ್ತದೆ, ನಾನು ಕೊಡ್ತೀನಪ್ಪ ಮೆಟ್ರೋ ಸ್ಟೇಷನ್ಗೆ. ಸರ್ ಕೊನೆಗೂ ಉಪಯೋಗ ನಮ್ಮ ಅಣ್ಣ ತಮ್ಮದಿರಿಗೆ ತಾನೆ, ಅಲ್ಲೇ ನಾವೇ ತಾನೇ ಓಡಾಡೋದು. ಬರೀ ಅಲ್ಲಿ ಬಯೋಕಾನ್ ಎಂಪ್ಲಾಯೀಸ್ಗಳು ಮಾತ್ರ ಬರ್ಬೇಕಿಲ್ಲಿ, ಅಲ್ಲಿಂದ ಬೇರೆಯವ್ರು ಯಾರು ಬರಬಾರ್ದು ಅಂತ ಏನಾದ್ರು ನೀತಿ ಇಲ್ಲ ತಾನೆ. ಬಗ್ಗೆ ಮಾತಾಡ್ಬೇಡಿ ಸರ್. ಅಲ್ಲ, ನೀವು ನಾವು ಇವತ್ತು ಬಯೋಕಾನು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿರ್ಬೋದು, ಸಾಮಾಜಿಕವಾಗಿ ಕೆಲಸಗಳು ಮಾಡಿಕೊಟ್ಟು ಸ್ಕೂಲ್ಗಳ ಕೊಠಡಿಗಳನ್ನ ಕೊಟ್ಬಿಟ್ಟಿರ್ಬೋದು. ಆದರೆ ಇದು ಸಣ್ಣ ಸಣ್ಣ ಕೆಲಸಗಳು ಮಾಡಿ ತಿಮ್ಮಿಗಳಿಗೆ ನುಂಗ್ತಾ ಇದೆ ಬಯೋಕಾನ್ ಕಂಪನಿ. ಯಾಕಂತಂದ್ರೆ ಇವತ್ತು ನಮಗೆ ಬೇಕಾಗಿರೋದು ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಹೆಬ್ಬಗೋಡಿ ಬರಬೇಕು ಅನ್ನೋದು ನಮ್ಮದು ವಾದ. ಆದರೆ ಇವತ್ತು 65 ಕೋಟಿ ಅವರು ಕೊಟ್ಟಿರ್ಬೋದು. ಆದರೆ ಇವತ್ತು ನೀವು ಹೇಳ್ತಾ ಇದ್ದೀರಾ ಅಗ್ರಿಮೆಂಟ್ ಆಗಿದೆ ಅಂತೇಳಿ. ಆದರೆ ಆಗಿನ ಒಂದು ಆಡಳಿತ ಏನು ಹೆಬ್ಬಗೋಡಿ ನಗರಸಭೆಯಲ್ಲಿತ್ತು, ಆ ನಗರಸಭೆಗೆ ಏನಾದರೂ ನೋಟಿಸ್ ಕಳಿಸಿದಾರಾ? ಇಲ್ಲ ಸರ್ಕಾರ ಏನಾದ್ರು ನೋಟಿಸ್ ಕಳಿಸಿದಾರಾ? ಯಾರಾದರೂ ಇವಾಗ ಕೌನ್ಸಿಲರ್ಗಳಿಗೆ ಮೀಟಿಂಗ್ ಮಾಡಿದಾರಾ? ಕೌನ್ಸಿಲರ್ಗಳು ಒಪ್ಕೊಂಡಿದ್ದಾರಾ? ಈ ಮೆಟ್ರೋ ಯಾರು ಆಡಳಿತ ಯಾರು ಮುಖ್ಯಸ್ಥರಿದ್ದಾರೆ ಅವ್ರು ಹೆಂಗೆ ನಮ್ಮ ನಗರಸಭೆಯಲ್ಲಿ ಕಮಿಷನರ್ಗಾಗಲಿ, ನಗರಸಭೆ ಕೌನ್ಸಿಲರ್ಗಳಿಗಾಗಲಿ, ಇಲ್ಲ ನಮ್ಮ ಗ್ರಾಮಸ್ಥರಿಗಾಗಲಿ ವಿಷಯ ತಿಳಿದ್ರೆ ಅವ್ರು ಹೆಂಗೆ ಡಿಸೈಡ್ ಮಾಡ್ತಾರೆ? ಹೆಂಗೆ ಒಪ್ಪಂದ ಮಾಡ್ಕೊಂಡು ಒಪ್ಪಂದ ಮಾಡ್ಕೊಳ್ತಾರೆ. ಒಳ್ಳೆ ಕೆಲಸಗಳ ಬಗ್ಗೆ ನಾವು ಏನು ಮಾತಾಡ್ತಿಲ್ಲ. ಒಂದು ಕಂಪನಿ ಪರವಾಗಿ ಮಾತಾಡ್ತಾ ಇರೋದು ನಿಜವಾಗ್ಲೂ ನನಗೆ ಸಾಮಾಜಿಕ ಕಾರ್ಯಕ್ರಮಗಳು ಸಾವಿರಾರು ಕಂಪನಿಗಳಿದಾವೆ. ಎಲ್ಲ ಕಂಪನಿಗಳು ಉದಾರತೆ ಇರಲ್ಲ, ಈ ತರ ದೇಣಿಗೆ ಕೊಡೋದಿಲ್ಲ. ಓಪನ್ ಆಗಿ ನಾವು ಇಷ್ಟು ದಿವಸ ಯಾಕೆ ಕೂತ್ಕೊಂಡಿದ್ದು? ನನ್ಗೆ ಗೊತ್ತಾಯ್ತು ವೀರಣ್ಣವ್ರೆ, ಇವ್ರಿಗೆ ಹೆಂಗಾಗಿದೆ ಅಂದ್ರೆ ಅವರ ಅಸ್ಮಿತೆಗೆ ಎಷ್ಟು ಧಕ್ಕೆ ಆಗಿದೆ ಅಂತ ಹೇಳಿದ್ರೆ, ಭಾರತ ಸುಭಿಕ್ಷವಾಗಿತ್ತು, ಭಾರತ ಚೆನ್ನಾಗಿತ್ತು, ಬ್ರಿಟಿಷರು ಬಂದು ವ್ಯಾಪಾರಕ್ಕೆ ಅಂತ ಬರ್ತಾರೆ, ಅಲ್ಲೇ ಆಧಿಪತ್ಯ ಸಾಧಿಸಿದ್ರು. ಅವ್ರು ಕೊಟ್ಟಿರ್ಬೋದು, ಸ್ಕೂಲ್ ಕೊಟ್ಟಿರ್ಬೋದು, ಎಜುಕೇಶನ್ ಕೊಟ್ಟಿರ್ಬೋದು, ಸಿವಿಲೈಸೇಷನ್ ಕೊಟ್ಟಿರ್ಬೋದು, ಬೇಕಾದಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತ ಬ್ರಿಟಿಷ್ ಹೇಳ್ಕೊಂಡಿರ್ಬೋದು. ಬಟ್ ಅಸಲಿಗೆ ಸಮಸ್ಯೆ ಆಗಿದ್ದು ಸಮಸ್ಯೆ ಆಗ್ತಿದೆ ಅಂತ. ಸರ್ಕಾರ ಖಜಾನೆಯಲ್ಲಿ 60,000ಕ್ಕೂ ಮಿಗಿಲಾದ ಸರ್ಕಾರಿ ಶಾಲೆಗಳು ಇದೆ ರಾಜ್ಯದಲ್ಲಿ. ಇವತ್ತು ಓಪನ್ ಇದು ಮಾಡಿದ್ದಾರೆ. ಯಾವುದೇ ಕಂಪನಿಗಳು, ಯಾರೇ ವ್ಯಕ್ತಿಗಳು CSR ಫಂಡ್ ಇರ್ಬೋದು, ಇಲ್ಲಾಂದ್ರೆ ಏನು ಬೇಕಿದೆ ಸರ್ಕಾರಿ ಶಾಲೆಗೆ ಸವಲತ್ತುಗಳು ವಹಿಸ್ಕೊಂಡ್ರೆ ನಿಮ್ಮ ಕೂಡ ನಾವು ಏನು ಖಾಸಗಿ ಸಹಭಾಗಿತ್ವದಲ್ಲಿ ಆ ಶಾಲೆನ ಇದು ಮಾಡ್ತೀವಿ ಅಂತ ಬರ್ತಾ ಇದ್ದಾರೆ. ಸುಮಾರಷ್ಟು ಕಂಪನಿಗಳವರು ಅದಕ್ಕೂ ಕೂಡ ಕೊಡುಗೆ ಕೊಡ್ತಾ ಇದ್ದಾರೆ. ಈಗ ಸುಮಾರಷ್ಟು ಕಂಪನಿಗಳವರು ಕೊಡ್ತಾರೆ. ಹೌದು, ಏನು ಕೊಡ್ತಾರೆ ಅವರು ಅವ್ರು ಮಾಡ್ಲೇಬೇಕು. 2% ಅವ್ರ ಇದ್ರಲ್ಲಿ ಏನು 2% ಮಾಡ್ಲೇಬೇಕು. ಅದು ಅವರು ಇಲ್ಲಿಲ್ಲ ಇನ್ನೊಂದ್ ಕಡೆ ಎಲ್ಲ ಮಾಡ್ತಾರೆ. ಈಗ ಏನು 65 ಕೊಟ್ಟಿದ್ದಾರೆ, 65 ಕೋಟಿ ಕೊಟ್ಟಿದ್ದಾರೆ, ಅದಕ್ಕೇನು ರಿಯಾಯಿತಿಗಳು ಬೇಕಾ ಎಲ್ಲ ಪಡ್ಕೊಳ್ತಾರೆ ಅವರು. ಸುಮ್ಮನೆ ಕೊಟ್ಬಿಡಲ್ಲ. ಹಂಗಂದ್ರೆ ಮೆಟ್ರೋ ಸ್ಟೇಷನ್ ಕೊಡ್ಬೋದಾಯ್ತು, ಅದು ಬೇರೆ ಊರಿಗೆ ಕೊಡ್ಬೋದಾಯ್ತು. ಹಂಗಂದ್ರೆ ಮೆಟ್ರೋ ಸ್ಟೇಷನ್ ಅವ್ರ ಕಾಂಪೌಂಡ್ ಒಳಗೆ ಇಟ್ಕೊಂಡು ಅಲ್ಲೇ ಮಾಡ್ಕೊಳ್ಳಿ ಸರ್. ನಮ್ಮ ಹೆಬ್ಬಗೋಡಿಗೆ ಹಾಕಿ ಇರ್ತಂದ್ರೆ ಮೆಟ್ರೋ ಸ್ಟೇಷನ್ ಮಾಡ್ಲಿಲ್ವಲ್ಲ. ಬರೀ ಬಯೋಕಾನ್ ಎಂಪ್ಲಾಯ್ಸ್ ಓಡಾಡಲ್ಲ ಸರ್, ಬಯೋಕಾನ್ ಎಂಪ್ಲಾಯ್ಸ್ ಓಡಾಡಲ್ಲ. 90 ಭಾಗ ಬರೇ ನಮ್ಮ ಲೋಕಲ್ ಅವರು ಬಯೋಕಾನ್ ಕಂಪನಿ ಮಾತ್ರ ಮೆಟ್ರೋ ಮಾಡಿಲ್ಲ. ಇಷ್ಟೇ ಮೇಡಮ್, ನನ್ನ ಉದ್ದೇಶ BMRC ಅವ್ರನ್ನ ಏನಾದರೂ ಕ್ವೆಶ್ಚನ್ ಮಾಡಿದ್ರಾ ಇವತ್ತು ನೀವು? ಹೌದು, ಮೊನ್ನೆ ನಾವು ಕ್ವೆಶ್ಚನ್ ಮಾಡಿದ್ವಿ. ನಾವು ಬಯೋಕಾನ್ ಕ್ವೆಶ್ಚನ್ ಮಾಡಿದ್ವಿ. ಒಂದ್ ನಿಮಿಷ ನಾವು ಅಲ್ಲಿ ಬಯೋಕಾನ್ ಪರವಾಗುವಂತಲ್ಲ, ಇನ್ಫೋಸಿಸ್ ಪರವಾಗುವಂತಲ್ಲ. ಒಂದು ಕಾರ್ಪೊರೇಟ್ ಕಂಪನಿ ಮುಂದೆ ಬಂದಿದೆ, ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರು ರೆಸ್ಪೆಕ್ಟ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಒಂದು ಟ್ಯಾಕ್ಸ್ ಬರುತ್ತೆ, ಒಂದು ಕೆಲಸ ಸಿಗುತ್ತೆ, ಒಂದು ಅಲ್ಲಿರುವ ಸಮಾಜ ಬೆಳೀತದೆ, ಎಲ್ಲಾನು ಇದಾಗುತ್ತೆ. ನಾವ್ ಎಲ್ಲದಕ್ಕೂ ವಿರೋಧ ಮಾಡ್ಕೊಬಂದು ಬರೀ ವಿರೋಧ ಮಾಡ್ತೀವಿ ಎಲ್ಲ ಕಂಪನಿಗಳು ಹೈದರಾಬಾದ್ ಮಹಾರಾಷ್ಟ್ರ ಹೋಗುತ್ತೆ. 1980ರಲ್ಲಿ ಒಪ್ಕೊಳ್ತೀನಿ, 1980ರಲ್ಲಿ ಬಯೋಕಾನ್ ಕಂಪನಿ ಬಂದಿದ್ದು
ಏನೋ ಪಪ್ಪಾಯಿ ಗಿಡ ಬೆಳೆಸ್ಕೊಂಡು ಅದ್ರ ಹಾಲಲ್ಲಿ ಔಷಧಿಗಳು ಕಂಡುಹಿಡಿಯೋಕೆ ಮಾಡ್ಕೊಂಡು ಬಂತು. ಆವಾಗಿಂದ ನಾವು ಇವತ್ತು 2023 ಅವ್ರ ಇದು ವಿರುದ್ಧವಾಗಿ ಏನೋ ಹೋರಾಟ ಮಾಡಿದ್ವಿ. ಒಂದು ಸಾರಿ ಮಾಡಿದ್ವಿ. ಅವರ ನೀರು ಕಲುಷಿತ ನೀರು ಬೋರ್ಗಳಲ್ಲಿ ಬಿಟ್ಟು ನಮ್ಮ ನೀರುಗಳನ್ನೆಲ್ಲ ಗಲೀಜು ಮಾಡ್ತಾ ಇದ್ರು, ಮತ್ತೆ ಕುಡಿಯೋಕೆ ಹೋಗ್ತಾ ಇರಲಿಲ್ಲ. ಆವಾಗ ಒಂದ್ಸರಿ ಹೋರಾಟ ಮಾಡಿದ್ವಿ. ಅದನ್ನ ಆಮೇಲೆ ಅವರು ಕಾವೇರಿ ವಾಟರ್ ತರಿಸ್ಕೊಡ್ತಾ ಇದ್ದಾರೆ. ಇವಾಗ ಅದು ಕೂಡ ಕಡಿಮೆ ಆಗ್ಬಿಟ್ಟಿದೆ. ಆದ್ರೆ ಒಂದ್ ನಿಮಿಷ ಇರಿ. ಇವತ್ತು ನಮ್ಮ ಊರ ಹೆಸರಿಗೆ ಧಕ್ಕೆ ತರ್ತಾ ಇದಾರೆ, ಕಳಂಕ ತರ್ತಾ ಇದಾರೆ. ಇವತ್ತು ನಮ್ಮ ಊರ ಹೆಸರನ್ನ, ನಮ್ಮ ಅಸ್ತಿತ್ವನೇ ಕಳ್ಕೊಳ್ಳೋ ಥರ ಆಗಿದೆ. ಇವತ್ತು ಅವರು 65 ಕೋಟಿ ಕೊಟ್ಟಿದ್ದಾರಂತೆ ಒಂದೇ ಕಾರಣಕ್ಕೋಸ್ಕರ ಮೆಟ್ರೋ ಕಂಪ್ನಿಯವರು, ಮ್ಯಾನೇಜ್ಮೆಂಟ್ ಅವರು ಸರ್ಕಾರದಲ್ಲಿ ಸೇರಿಕೊಂಡು ಸರ್ಕಾರದ ಗಮನಕ್ಕೆ ತಂದಿದ್ರೆ ಎಲ್ಲ ಗೊತ್ತಿಲ್ಲ. ನಮ್ಮ ಹೆಬ್ಬಗೋಡಿ ಕೌನ್ಸಿಲರ್ಗಳಿಗಾಗಲಿ, ಹೆಬ್ಬಗೋಡಿ ನಗರಸಭೆಗಾಗಲಿ, ನಮ್ಮ ಹೆಬ್ಬಗೋಡಿ ಜನತೆಗಳಿಗಾಗಲಿ ಗಮನಕ್ಕೆ ತಂದಿಲ್ಲ. ಈ ಗಮನಕ್ಕೆ ತರ್ದರೆ ಇವರು ಏಕಾಏಕಿ ಇವ್ರು ಹೆಂಗೆ ನಿರ್ಧಾರ ಮಾಡಿ ಹೆಬ್ಬಗೋಡಿ ಹೆಸರನ್ನ ಬಿಟ್ಟು ಬಯೋಕನ್ ಹೆಸರಿಟ್ಟರು. ನಮಗೆ ನಾವು ನಮ್ಮ ಹೋರಾಟ ಏನಂದ್ರೆ ಒಂದು ರಾಘವೇಂದ್ರ ಅವರ ನಮ್ಮ ಹೋರಾಟ ಏನಂದ್ರೆ, ನಮ್ಮ ಹೋರಾಟ ಬಂದು ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ಗೆ ಹೆಬ್ಬಗೋಡಿ ಬರ್ಬೇಕು ಅನ್ನೋದು ಅಷ್ಟೇ. ಅದು ಬರಬೇಕು. ಬೇರೆ ಅವರು ಏನು ಇವತ್ತು ನಾವು ಕೂಡ ನಮ್ಮ ನೋಡಿ, ಇದೇ ರೀತಿ ಊರುಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಊರಿಗೊಂದು ಮೆಟ್ರೋ ಬರುತ್ತೆ ಅಂದಾಗ ಕಂಪನಿಗಳ ಕಾಂಟ್ರಿಬ್ಯೂಷನ್ ಇದ್ದಾಗ ಈ ರೀತಿ ವಿರೋಧ ಮಾಡ್ತಿದ್ರೆ ಯಾವ ಕಂಪನಿಗಳು ಬರ್ತಾರೆ ಮುಂದಕ್ಕೆ? ಎಲೆಕ್ಟ್ರಾನಿಕ್ ಕಂಪನಿಗಳು ತಮಿಳುನಾಡಿಗೆ ಕೇಳಿ. ನಮ್ಗೆ ಏನು ನೀರು ಕಲುಷಿತ ಆಗ್ಬಿಟ್ಟಿದೆ, ನಮ್ಗೆ ನೀರು ಕೊಡ್ತೀವಿ ಅಂತ ಹೇಳಿದಾಗ ನೀರು ಕೊಡ್ತೀವಿ ಅಂತಂದ್ರು ಸುಮಾರು 10 ವರ್ಷಗಳ ಕಾಲ ಕೊಡ್ಲಿಲ್ಲ, ತಳ್ಕೊಂಬಂದ್ರು. ಆಮೇಲೆ ನಾವು ನಮ್ಮ ಶಾಸಕರು, ಸಂಸದರು ಎಲ್ಲ ಸೇರಿ ಹೋರಾಟ ಮಾಡಿ ಒನ್ನೆಮಳ್ಳಿ ನೀರು ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದ್ವಿ. ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಕಾವೇರಿ ವಾಟರ್ ನಮಗೆ ಸ್ಯಾಂಕ್ಷನ್ ಆಗಿದೆ. ಒನ್ನೆಮಳ್ಳಿ ಸ್ಯಾಂಕ್ಷನ್ ಮಾಡ್ಸ್ಕೊಂಡ್ ಬಂದ್ವಿ. ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದ್ಮೇಲೆ ಇದೇ ಬಯಕನ್ ಅವರು ನಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡ್ರು. ಅವಾಗ ನಾನು ಕೂಡ ಕೌನ್ಸಿಲರ್. ಏನಂತ, ಒನ್ನೆಮಳ್ಳಿ ಅಂದ್ರೆ 10 ಲಕ್ಷ ಲೀಟರ್ ದಿನಕ್ಕೆ ನಿಮಗೆ ಕೊಡಬೇಕು. ಏನು ನೀರು ಬರುತ್ತೋ ಅದ್ರಲ್ಲಿ 50% ನಾವು ಪೇ ಮಾಡ್ತೀವಿ. ಯಾಕಂದ್ರೆ ನಿಮ್ಮ ಮೂರು ಪರಿಸರ ನಾವು ಹಾಳು ಮಾಡಿರೋದಕ್ಕೋಸ್ಕರ 50% ನೀರು ನಾವು ಪೇಮೆಂಟ್ ನಾವು ಮಾಡ್ತೀವಿ, 50% ನೀವು ಮಾಡಬೇಕು ಅಂತ. ಗೇಟ್ ಅಲ್ಲಿ ಇರೋದು ಅವ್ರ ಕಾಂಪೌಂಡ್ ಒಳಗಡೆ 10 ಲಕ್ಷ ಲೀಟರ್ ಬಂದ್ರೆ ಪೇಮೆಂಟ್ ಮಾಡ್ಬೇಕಲ್ಲ. ನೀವು ಇವತ್ತು ರೆಕಾರ್ಡ್ಸ್ ತೆಗೆದು ನೋಡಿ, 1-2 ಲಕ್ಷ ಲೀಟರ್ ಮೇಲೆ ಯಾವತ್ತಾದ್ರೂ ಬಂದಿದ್ರೆ ನಮ್ಮೂರಿಗೆ. ಇವತ್ತು ಕಾವೇರಿ ವಾಟರ್ ನಮ್ಮ ಸುಮ್ಮನೆ ನೀವು ಕಂಪ್ನಿ ವಹಿಸ್ಕೊಂಡು ಮಾತಾಡಬೇಡಿ. ಸರ್, ನಿಮ್ಗೆ ಈಗ 2 ಲಕ್ಷ ಲೀಟರ್ ಕೊಡ್ತಾವ್ರೆ, 10 ಲಕ್ಷ ಬೇಕು ಅಂದ್ರೆ ಮನವಿ ಮಾಡಿ. ಕಿರಣ್ ಮಜುಮ್ದಾರ್ ಶಾ ಖಂಡಿತ ಮಾಡ್ಕೊಡ್ತಾರೆ. ಪಡ್ಕೊಂಡಿರೋದ್ರಲ್ಲಿ ಅವ್ರು ಹೇಳ್ತಿರೋದು ಕೊಡ್ತಾ ಇದಾರೆ. 10 ಲಕ್ಷ ಲೀಟರ್ ಕೊಡ್ತೀವಿ ಅಂತ ಇವತ್ತು ನೋಡಿ. ನನಗೆ ನಾನು ಹೀಗೆ ಆರ್ಟಿಕಲ್ ಓದ್ಬೇಕಾದ್ರೆ ನೋಡಿದ್ದೀನಿ ಸುಮಾರು. ಇದು ಅವರು ಬರ್ತಕ್ಕ ಆದಾಯದಲ್ಲಿ 50% ಸಮಾಜಕ್ಕೆ ವಾಪಸ್ ಕಾರ್ಪೊರೇಟ್ ಕಂಪನಿಗಳು GST ಪೇ ಮಾಡ್ತವೆ, ಕಾರ್ಪೊರೇಟ್ ಟ್ಯಾಕ್ಸ್ 20% ಪೇ ಮಾಡ್ತವೆ, ಎಂಪ್ಲಾಯಿ ಸ್ಯಾಲರಿ ಮತ್ತೆ ಸಮಾಜಕ್ಕೆ ಕೊಡುಗೆ ಮಾಡಿದ್ರೆ ನಮ್ಮೂರಿಗೆ ಏನ್ ಮಾಡಿದ್ರೆ ಅದನ್ನ ಬೆಂಗಳೂರಿಗೆ IT ಕಂಪನಿಗಳೆಲ್ಲ ನಾವು ಡೆವಲಪ್ ಮಾಡ್ತೀವಿ, ಬೆಂಗಳೂರಿಗೆ ಏನೋ ಮಾಡ್ತೀವಿ ಅಂತ ಹೇಳಿ ಬರ್ತಾರೆ. ಬೆಂಗಳೂರು ಹೆಸರು ಚೇಂಜ್ ಮಾಡ್ಬಿಡ್ತೀರಾ, ಬಿಟ್ಬಿಡ್ತಾರೆ ನೀವು ಬೆಂಗಳೂರು ಹೆಸರು. ಮೆಟ್ರೋ ಪಾಲಿಸಿ, ಇದು ಮೆಟ್ರೋ BMRC ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಆಯ್ತಾ, ಬೆಂಗಳೂರು ಅಂತ ಹೆಸರು ಚೇಂಜ್ ಮಾಡಕ್ಕಾಗತ್ತೆ ವೀರಣ್ಣ? BMRC ಬೆಂಗಳೂರು ಹೆಸರು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. BMRC ಅದಕ್ಕೆ ಆದಂತ ಒಂದು ಲಿಮಿಟೇಷನ್ ಇದೆ. ಅವ್ರು ಏನಂದ್ರೆ ಅವ್ರ ಮೆಟ್ರೋ ನಿಲ್ದಾಣಗಳಿಗೆ ಅವರ ಏನ್ ಕಾಂಟ್ರಾಕ್ಟ್ MOU ಇದೆ, ಕಾಂಟ್ರಾಕ್ಟ್ ಇದ್ರ ಪ್ರಕಾರ ಅವ್ರು ಮಾಡ್ಬೋದು. ಆ ರೀತಿಯಲ್ಲಿ ಹೊಸೂರು ರೋಡಲ್ಲಿ 18.82 ಕಿಲೋಮೀಟರ್ ಏನಿದು ಯೆಲ್ಲೋ ಲೈನ್ ಆಗಿದೆ ಮೆಟ್ರೋ. ಇದಕ್ಕಾಗಿರೋಂಥ ಬಂಡವಾಳ ವೆಚ್ಚ 5,744 ಕೋಟಿ. ಇದರಲ್ಲಿ ಬಂದಿರೋ ಕೊಡುಗೆಗೋಸ್ಕರ ಇದೊಂದೇ ಅಲ್ಲ, ಇನ್ನೂ ಕೂಡ ಇನ್ಫೋಸಿಸ್ ಇದೆ, ಅದಲ್ದೇನೆ ಎಂಬಸಿ ಇದೆ, ಅವರು ಹೆಸರು ಕೂಡ ಇಡ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಹುಟ್ಟಿದೆ ಯಾವಾಗ?
ಅಲ್ಲೊಂದು ಊರು ಅಂತ ಇರ್ಲಿಲ್ಲ. ಈಗ ಯಾವಾಗ ಕಂಪನಿಗಳು ಬಂದ್ಮೇಲೆ ಆಮೇಲೆ ಎಲೆಕ್ಟ್ರಾನಿಕ್ ಈಗ ಆ ಕಂಪನಿಗಳು ಅವರು ಯಾರೊಬ್ರು ಹೆಸರು ಇಟ್ಕೊಳ್ಳೋದು ನಮ್ಮದು ಹಂಗಲ್ಲ ಸರ್. ಸರ್, ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ನಮ್ಮ ಬೆಂಗಳೂರು ITP ಇರ್ಬೋದು, ಕಂಪನಿಗಳು ಪ್ರಪಂಚದ ನೂರಾರು ದೇಶಗಳ ಇದನ್ನ ಕಂಟ್ರೋಲ್ ಮಾಡ್ತಾ ಇದೀವಿ ನಾವು ಬೆಂಗಳೂರಲ್ಲಿ. ಕೊಡುಗೆ ನಮ್ಮ ದೇಶಕ್ಕೆ ಕೊಡುಗೆ ಅಪಾರ ಇದೆ. ಒಂದು ಸೂಕ್ಷ್ಮ ಪ್ರಶ್ನೆ ಕೇಳಿದ್ರು ಅವ್ರು, ಮುನಿಕೃಷ್ಣ ಅವ್ರು. ಹೇಳ್ತೀನಿ ನೋಡಿ ಇವತ್ತು ಅಭಿವೃದ್ಧಿ ಪಥದಲ್ಲಿ ಬೇಕಾದಷ್ಟು ಕಂಪನಿಗಳು ಒಂದು ಜಾಗ ನೋಡ್ತವೆ. ಬೆಂಗಳೂರು ಇರ್ಬೋದು, ಹೆಬ್ಬಗೋಡಿ ಇರ್ಬೋದು, ಹೆಬ್ಬಾಳ ಇರ್ಬೋದು, ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಲ್ಲಿ ಅವ್ರ ಅಭಿವೃದ್ಧಿಯನ್ನು ಕಾಣ್ತಾರೆ. ಆ ಭಾಗದ ಜನಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ಗೆ ಇವತ್ತು ಮೆಟ್ರೋ ಅನ್ನೋದು ಎಕ್ಸ್ಟೆಂಡ್ ಆಗುತ್ತೆ, ತಮಿಳ್ನಾಡುವರೆಗೂ ಹೋಗುತ್ತೆ, ಈ ಕಡೆ ತುಮಕೂರುವರೆಗೂ ಹೋಗುತ್ತೆ. ಬೇರೆ ಬೇರೆ ಊರಿನ ಜನ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಹೊರತು ಆಂಧ್ರ ತಮಿಳ್ನಾಡವ್ರು ಇಲ್ಲಿ ಬಂದು ಕೆಲಸ ಗಿಟ್ಟಿಸ್ಕೊತಾರೆ ಹೊರತು ಕರ್ನಾಟಕದವ್ರು ಕೆಲಸ ಗಿಟ್ಟಿಸ್ಕೊತಿದ್ದಾರೆ. ಸಾಮಾಜಿಕ ಹೆಬ್ಬಗೋಡಿ ಜನ ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡ್ತಿದ್ದಾರೆ? ಸ್ಕೈ ವಾಕ್ ಆಗ್ತಾ ಇದೆ, ಸ್ಕೈ ವಾಕ್ ಆಗ್ತಾ ಇದೆ, ಸ್ಕೈ ವಾಕ್ ಆಗ್ತಾ ಇದೆ. ನಾಳೆ ಆಗುತ್ತೆ ಆಗಲ್ಲ ಸರ್. ಮುನಿಕೃಷ್ಣ ಅವರೇ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಅಂಡರ್ ಪಾಸ್ ಇರ್ಬೋದು, ಸ್ಕೈ ವಾಕರ್, ಪಾದಚಾರಿ ಮಾರ್ಗ, ಶಾಲೆಗಳ ವ್ಯವಸ್ಥೆ ಅಲ್ಲ ಎಲ್ಲ ಮಾಡಿಕೊಟ್ರೆ ನಿಮಗೆ ಓಕೆನಾ? ನಮಗೆ ಅವರು ಓವರ್ ಬ್ರಿಡ್ಜ್ ಮತ್ತೆ ಫುಟ್ಪಾತ್ ಪಾದಚಾರಿ ಮಾರ್ಗ ಕೂಡ ಮಾಡ್ಕೊಡ್ತಾ ಇದ್ದಾರೆ. ನಿಮ್ಮ ಹೆಸರು ಮುಂದೆ ಇನಿಷಿಯಲ್ ಯಾರನ್ನ ಚೇಂಜ್ ಮಾಡಿ ಸರ್, ನನ್ನ ಹೆಸರು ನನ್ನ ಹೆಸರು SG ವೀರಣ್ಣ ಅಂತ. ಹೇಳ್ತೀನಿ. ಎಸ್ ಅಂದ್ರೆ ನನ್ನ ಹುಟ್ಟಿದೂರು ಸೂಲುಕುಂಟೆ, ಜಿ ಅಂದ್ರೆ ಗೌಡಯ್ಯ ವೀರಣ್ಣ, ಸೂಲುಕುಂಟೆ ಗೌಡಯ್ಯ ವೀರಣ್ಣ ಅಂತ ನನ್ನ ಪಾಸ್ಪೋರ್ಟ್ ಅಲ್ಲಿ ಇರೋದು. ಅದಕ್ಕೋಸ್ಕರ ಆಗಿರೋದು ಮೆಟ್ರೋ. ಪಾಸ್ಪೋರ್ಟ್ ಅಲ್ಲಿ SV ವೀರಣ್ಣ ಅಂತ ಅದ್ರ ಮುಂದ್ಗಡೆ ಬೇರೆ ಯಾವ್ದು ಹೆಸರು ಬಂದಿಲ್ಲ. ಇಲ್ಲೂ ಅದೇ ತರ ಹೆಬ್ಬಗೋಡಿ ಸರ್, ಇದು ಹೊಸದಾಗಿ ಆಗ್ತಾ ಇರೋದು ಸರ್, ಹೊಸದಾಗಿ ಆಗ್ತಾ ಇರೋದು. ಹೆಬ್ಬಗೋಡಿನ ಬಯೋಕಾನ್ ಹೆಬ್ಬಗೋಡಿ ಅಂತ ಚೇಂಜ್ ಮಾಡ್ತಾ ಇಲ್ಲ. ಮೆಟ್ರೋ ಸ್ಟೇಷನ್ ಮಾತ್ರ ಬಯೋಕಾನ್ ಹೆಬ್ಬಗೋಡಿ ಆಗ್ತಾ ಇರೋದು. ಇವರೆಲ್ಲ ತಪ್ಪಿಸಿಕೊಂಡಿದ್ದಾರೆ ಮೇಡಮ್. ಹೆಬ್ಬಗೋಡಿನೇ ಬಯೋಕಾನ್ ಹೆಬ್ಬಗೋಡಿ ಆಗ್ಬಿಟ್ಟಿದ್ದಾರೆ ಅಂತ. ಮೆಟ್ರೋ ಸ್ಟೇಷನ್ ಮಾತ್ರ ಬಯೋಕಾನ್ ಹೆಬ್ಬಗೋಡಿ ಆಗಿರೋದು. ಒಂದೇ ಒಂದು ಮಾತು, ಇದನ್ನ ನಾವು ಅನುಭವಿಸಿದೀವಿ. ಒಂದೇ ಒಂದು ಮಾತು, ನಾನು ಇದನ್ನ ಮುಂದಕ್ಕೆ ಏನಾಗ್ಬೋದು ಅನ್ನೋದಕ್ಕೆ ಒಂದು ಹೇಳ್ತೀನಿ. ನಮ್ಮೂರಿಗಿಂತ ಮುಂದೆ ಒಂದು ಬಂಸಂದ್ರ ಸ್ಟಾಪ್ ಇದೆ. ಹೌದು. ಅದಕ್ಕೆ ಮೊದಲು ಅಲ್ಲೊಂದು ಸಿಕಾ ಅಂತ ಒಂದು ಫ್ಯಾಕ್ಟ್ರಿ ಇತ್ತು, ಸಿಕಾ ಅಂತ. ಆ ಕಂಪನಿ ಹೋಗಿ ಈಗ ಆ ಕಂಪ್ನಿಗೆ ಮುಚ್ಕೊಂಡೋಗಿ ಆಲ್ರೆಡಿ 10-15 ವರ್ಷ ಆಗಿದೆ. ಈಗಲೂ ಕೂಡ ಸ್ಟಾಪ್ಗೆ ಸಿಕಾ ಅಂತಾರೆ ಹೊರತು ಬಂಸಂತ ಅನ್ನಲ್ಲ. ಗ್ಯಾರಂಟಿ ಸರ್, ಇವತ್ತು ಮೇಡಮ್ ಬಿಸ್ಲರಿ ವಾಟರ್ ಕೇಳಿದೀರಾ? ಫಸ್ಟ್ ಬಂದಿದ್ದು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಬಿಸ್ಲರಿ ಕಂಪನಿ ಇದು. ಇವತ್ತು ಆ ಕಂಪನಿದು ಎಲ್ಲೂ ಬಾಟ್ಲು ಕಾಣಿಸಲ್ಲ ಮೇಡಮ್. ಎಲ್ಲ ಕಿನ್ಲೆ, ಅಕ್ವಾಫಿನಾ, ಬೇರೆ ಕಂಪನಿಗಳದ್ದು ಇರೋದು. ಆದ್ರೂ ಕೂಡ ಜನ, ನಾನು ಕೂಡ ಕೇಳಿದ್ರೆ ಬಿಸ್ಲರಿ ವಾಟರ್ ಕೂಡ ಕೇಳಲ್ಲ. ಅದು ಯಾಕಂದ್ರೆ ಫಸ್ಟ್ ಬ್ರಾಂಡ್ ನಮ್ಮ ಜನರೇಷನ್ ಹಾಗಾಗಿ ಬಯೋಕಾನ್ ಕೂಡ 40-50 ವರ್ಷದಿಂದ 30 ವರ್ಷದ ಅಗ್ರಿಮೆಂಟ್ ಆಗಿರೋದು. ಸರ್, ನಿಮ್ ಪಾಯಿಂಟ್ ಅವಾಗಲೇ ಹೇಳ್ತೀನಿ. ನಮ್ಗೆ ವಿಷಯನೇ ಗೊತ್ತಿಲ್ಲ ಸರ್. ನನಗೇ ಗೊತ್ತು ಸರ್, 200 ಕೋಟಿ ಇವ್ರು ಯಾರು ಇನ್ಫೋಸಿಸ್ ಫೌಂಡೇಶನ್ ಕೊಡ್ತಾ ಇದೆ ಮೆಟ್ರೋ ಸ್ಟೇಷನ್ ಕಡೆ. ನ್ಯೂಸ್ ಆಗಿಲ್ಲ ಮೇಡಮ್? ಅವಾಗ ನ್ಯೂಸ್ ಆಗಿಲ್ಲ. ಬಯೋಕಾನ್ ಏನೋ ಎಷ್ಟು 60 ಕೋಟಿ ಏನೋ ಕೊಡ್ತಾ ಇದೆ. ಅವರು ಮೆಟ್ರೋ ಸ್ಟೇಷನ್ ಡೆವಲಪ್ ಮಾಡಕ್ ಕೊಡ್ತಾರೆ, ಅಭಿವೃದ್ಧಿಗೆ. ಅವ್ರ ಹೆಸರು ಪ್ರಪಂಚ ಗೊತ್ತು, ಇಡೀ ಕರ್ನಾಟಕ ಗೊತ್ತಿಲ್ಲ ಚೇಂಜ್ ಮಾಡ್ತಾರೆ ಸರ್. ಇದ್ರಲ್ಲೂ ಇದೆ ಮಾಡೆಲ್. ಅಭಿವೃದ್ಧಿಗೋಸ್ಕರ ಕೊಡ್ತಾರೆ. ಹೆಬ್ಬಗೋಡಿ ಹೆಸರು ಹಾಳು ಮಾಡಕ್ಕೆ ಹೆಬ್ಬಗೋಡಿ ಹೆಸರು ಕೊಡ್ತಾ ಇಲ್ಲ. ಇವತ್ತು ನಾವು ಹೇಳಿದ್ವಿ, ಅಭಿವೃದ್ಧಿ ಏನಾದ್ರು ಮಾಡಿ ಹೆಬ್ಬಗೋಡಿ ಅನ್ನೋದೇ ಹೆಸರು ಬರಬೇಕು. ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ಗೆ ಹೆಬ್ಬಗೋಡಿ ಬರಬೇಕು. ನಾವು ಅವರು ಯಾವ ಅಭಿವೃದ್ಧಿ ಮಾಡಿದ್ರು 65 ಕೋಟಿ ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ಹೆಬ್ಬಗೋಡಿ ಸ್ಟೇಷನ್ ಪೊಲೀಸ್ ಸ್ಟೇಷನ್ BMRC ಅವರು ಕಟ್ಕೊಟ್ಟಿದ್ದಾರೆ. ಹೇಳ್ಬಿಡಿ ಸರ್, ನೀವು ನಿಮ್ಮಂತವ್ರು BMRC
ಹೋರಾಟಗಾರರಾಗಿ ನೀವು ನಮ್ಮ ನೀರು ಎಲ್ಲೋ ಒಂದ್ ಕಡೆ ರಾಜಕೀಯ ಪ್ರೇರಿತವಾಗಿ ಆಗ್ತಾ ಇದೆ ಅನ್ಸುತ್ತೆ ಮೇಡಮ್ ಇದು. ನೋಡಿ ವೀರಣ್ಣವರೇ, ಗೌರ್ಮೆಂಟ್ ಆರ್ಡರ್ ಆಗಿದೆ ಸರ್. ಯಾವ ಪಕ್ಷದಲ್ಲಿ ಇದ್ರು ತಾವು? ಅಲ್ಲ, ನೀವು ಮೆಂಬರ್ ಆಗಿದ್ರಲ್ಲ ನಗರಸಭೆ ಕಾಂಗ್ರೆಸ್ ಸರ್ಕಾರದಲ್ಲಿ ನೀವು ಪ್ರಶ್ನೆ ಜೀವಾದಾಗ ಪ್ರಶ್ನೆ ಮಾಡ್ಬೇಕಿತ್ತು. ನಾವು ಮಾಡಿಲ್ಲ ಅಂದ್ರೆ ಮಾಡ್ತೀವಿ, ಉಗ್ರವಾದ ಹೋರಾಟ ಮಾಡ್ತೇವೆ. ಜನಸಾಮಾನ್ಯರು ಖಂಡಿಸ್ತಾರೆ ಮೇಡಮ್. ಜನತೆಗೆ ಬೇಕಾಗಿರೋದು ಏನು? ಬೇಕಾಗಿರೋದು ಮೆಟ್ರೋ ತ್ವರಿತ ಗತಿಯಲ್ಲಿ ಆಗೋದಕ್ಕೆ ಕಂಪನಿ ಸರ್ಕಾರ ಇದೆ. ಪಾದಚಾರಿ ಮಾರ್ಗ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ, ಓವರ್ ಬ್ರಿಡ್ಜ್ ಮಾಡ್ತಾ ಇದ್ದಾರೆ, ಜಾಗ ಬಿಟ್ಕೊಟ್ಟಿದ್ದಾರೆ, ಇದು ವಿರೋಧಿಸ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಕಾಗದ ಕೈಯಲ್ಲಿ ಕೆಲಸ ಮಾಡೋ ತರ ಕಾಣ್ತಾ ಇದೆ. ರಾಜಕೀಯ ಬೇಡ ಇಲ್ಲಿ ರಾಜಕೀಯ ಮಾತಾಡ್ತಾರೆ. ಯಾಕಂದ್ರೆ ಸರ್ಕಾರ ಮಾಡಿರೋದು BMRCL ಅವರು ದುಡ್ಡು ಡೊನೇಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರ ಹೆಬ್ಬಗೋಡಿ ಹೆಸರು ಕೊಂಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರ. ಹೆಬ್ಬಗೋಡಿ ಹೆಸರು ಕೊಂಡ್ಕೊಂತ ಇಲ್ಲ ಸರ್, ಊರಿಗೆ ಹೆಸರು BMRCL ಗೌರವಕ್ಕೋಸ್ಕರ ಬಯೋಕಾನ್ ಕಂಪನಿ ಅಪ್ರೂವಲ್ ತಗೊಂಡು ಮಾಡಿರುವಂತದ್ದು. ಬಯೋಕಾನ್ ಕಂಪನಿ ಹೆಸರು ಅಂತ ಕೇಳಿಲ್ಲ, ಸರ್ಕಾರ ಒಂದು ಗೌರವ ಕೊಟ್ಟಿರೋದು. ಆಯ್ತು, ಒಂದು ಪುರಭವನನೋ ಒಂದು ಅಮೃತ ಮಹಲ್ಲೋ ಕಟ್ತಾ ಇತ್ತು. ಆಯ್ತಾ, ಕಟ್ಟಿದಾಗ ಸರ್ಕಾರ ಅದು ಬೇರೆ. ಇಲ್ಲಿ ಒಪ್ಪಂದ ಇದೆ, MOU ಅಂತ ಇದೆ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದೆ. MOU ಕಾಪಿ ತೆಗಿಬೇಕು. ಅಲ್ಲಿ BMRCL ಬಯೋಕಾನ್ ಒಪ್ಪಂದ ಆಗಿದೆ. ಒಪ್ಪಂದದ ಪ್ರಕಾರ ಏನಿದೆ ಮತ್ತೆ ಗೌರ್ಮೆಂಟ್ ಒಂದು ಗೌರವ ಕೊಡೋ ಪ್ರಕಾರ ಹೆಸರಿಡೋದಕ್ಕೆ ಇದು ಮಾಡಿದೆ, ಜೀವ ಮಾಡಿದ್ದಾರೆ, ಅದ್ರ ಪ್ರಕಾರ ಆಗಿದೆ. ನಮ್ಮೂರು ನಮ್ಗೆ ದೇವಸ್ಥಾನ ಸಮಾನ. ಒಂದು ದೇವಸ್ಥಾನಕ್ಕೆ ಬಯಕನವರು ಒಂದು ಕೊಡ್ತಾರೆ ಅನ್ಕೊಳ್ಳಿ, ಯಾವ್ದೋ ಒಂದು ದೇವಸ್ಥಾನಕ್ಕೆ ಒಂದು ಡೊನೇಷನ್ ಕೊಡ್ತಾರೆ, ಆ ದೇವರ ಹೆಸರು ಬಿಟ್ಬಿಟ್ಟು ಬಯಕನ್ ದೇವಸ್ಥಾನ ಅಂತ ಹೆಸರಿಡ್ತಾರೆ ನೀವು. ಅಲ್ಲಿ ಏನು ಕೊಡುಗೆ ನಮ್ಮೂರು ನಮ್ಮ ದೇವಸ್ಥಾನ ಇದ್ದಂಗೆ ಮೇಡಮ್. ಯಾವತ್ತು ನಾವು ಆಪಲ್ಗೆ ಕಂಪೇರ್ ಮಾಡ್ಬೇಕು, ಆಪಲ್ ತಗೊಂಡೋಗಿ ಆರೆಂಜ್ ಕಂಪೇರ್ ಅದನ್ನೇ ಆಪಲ್ಗೆ ಇಟ್ಕೊಳ್ಳಿ, ಬಯಕನ್ ಇಟ್ಕೊಳ್ಳಿ, ನಮ್ಮೂರ್ಗೆ ಯಾಕೆ ಇಡ್ತೀರಾ? ಸಮಸ್ಯೆ ಇದೆ, ಹೋರಾಟ ಮಾಡ್ತಿದ್ದಾರೆ, ಅವರ ಅಸ್ಮಿತೆ ಪ್ರಶ್ನೆ ಅಂತಾನು ಹೇಳ್ತಿದ್ದಾರೆ, ಅವರಿಗೆ ಅಗೌರವ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಪರಿಹಾರ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ನಿಮ್ಮ ದೃಷ್ಟಿಯಿಂದ ಪರಿಹಾರ ಏನು? ನನ್ನ ದೃಷ್ಟಿಯಿಂದ ಅಲ್ಲಿ ಬಯೋಕಾನ್ ಮೆಟ್ರೋ ಅಂತ ಮೆಟ್ರೋ ಸ್ಟೇಷನ್ ಇಟ್ಟಿದ್ರೆ ತಪ್ಪು. ಬಯೋಕಾನ್ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತ ಇರ್ತವೆ. ನಾವು ಇದೇ ರೀತಿ ವಿರೋಧ ಮಾಡ್ಕೊಂಡು ಬರ್ತಾ ಇದ್ರೆ ನಮ್ಮಲ್ಲಿರೋ ಕಂಪ್ನಿಗಳೆಲ್ಲ ಬೇರೆ ರಾಜ್ಯಕ್ಕೆ ಹೋದ್ರೆ ನಾವು ಹಿಂಗೆ ಬೆಂಗಳೂರು ಆಗಿರಲ್ಲ. ದಯವಿಟ್ಟು ಒಂದು ವಿಶಾಲ ಮನಸ್ಸಿಂದ ಬಹಳಷ್ಟು ನಾವು ಯೋಚನೆ ಮಾಡಬೇಕು. ಹೌದು, ಅಸ್ಮಿತೆ ನಾವೇ ಅವಕಾಶ ವಂಚಿತರಾಗ್ತೀವಿ. ಇವಾಗ ಎಷ್ಟು ಕಂಪ್ನಿಗಳು ಹೈದರಾಬಾದ್ಗೆ ಹೋಗ್ತಾ ಇದಾವೆ, ಎಷ್ಟು ಕಂಪ್ನಿಗಳು ಹೋಗ್ತಾ ಇದಾವೆ. ಇದು ಈ ರೀತಿಯ ನಾವು ಸಂಕುಚಿತ ಮನಸ್ಥಿತಿಯಿಂದಾನೇ ನಿಮ್ಗೆ ಆಗ್ತಾ ಇರೋದು. ದಯವಿಟ್ಟು ಅಲ್ಲೇನಾದ್ರು ಬರೀ ಬಯೋಕಾನ್ ಅಂತ ಇದ್ದೀರಾ, ನಾನು ನಿಮ್ ಜೊತೆ ಹೋರಾಟಕ್ಕೆ ಬರ್ತೀನಿ ಸರ್. ಬಟ್ ಬಯೋಕಾನ್ ಹೆಬ್ಬಗೋಡಿ ಅಂತಿದೆ. ಅದಾದ್ಮೇಲೆ ಸರ್ ಒಂದ್ ನಿಮಿಷ, ಇನ್ನು ಮುಗಿಸಿಲ್ಲ ಸರ್, ನೀವೇ ಒಂದ್ ನಿಮಿಷ ಕೇಳಿಸ್ಕೊತೀನಿ. ಇವಾಗ ನಾನು ಹೇಳ್ತಾ ಇದ್ದೇನೆ ಹೇಳ್ತಾರೆ, ಹೆಬ್ಬಗೋಡಿ ನಗರಕ್ಕೆ ಹೆಸರು ಚೇಂಜ್ ಆಗ್ತಾ ಇಲ್ಲ. ಫಾರ್ ಗಾಡ್ ಸೇಕ್, ಬಯೋಕಾನ್ ಹೆಬ್ಬಗೋಡಿ ಅಂತ ಆಗ್ತಾ ಇರೋದು ಬರೀ ಮೆಟ್ರೋ ಸ್ಟೇಷನ್ ಮಾತ್ರ. ರಾಘವೇಂದ್ರ ಅವರು ಏನು ಹೇಳಿದ್ರು ಸರಿ ಇದೆ ಮೇಡಮ್. ಅಲ್ಲಿ ಮೆಟ್ರೋ ಸ್ಟೇಷನ್ಗೆ ಮಾತ್ರ ಬಯೋಕಾನ್ ಮೆಟ್ರೋ ಅಂತ ಇಡ್ತಾ ಇರೋದು. ಹೆಬ್ಬಗೋಡಿ ಹೆಸರು ಹಾಗೇ ಇರುತ್ತೆ, ಸ್ಥಳದ ಹೆಸರು ಬದಲಾವಣೆ ಆಗ್ತಾ ಇಲ್ಲ. ಆ ಗ್ರಾಮ ಸ್ಥಳದ ಹೆಸರು ಏನಿದೆ ಅದು ಹಾಗೇ ಇರುತ್ತೆ. ಎಲ್ಲೋ ಒಂದ್ ಕಡೆ ಇವ್ರು ಕನ್ಫ್ಯೂಸ್ ಮಾಡ್ಕೊಂಡಿರೋ ತರ ಕಾಣ್ತಾ ಇದೆ. ಮೆಟ್ರೋ ಸ್ಟೇಷನ್ ಬಯೋಕಾನ್ ಮೆಟ್ರೋ ಆ ರೀತಿ ಇರೋದು ಸೂಕ್ತ. ಈಗ ದೇಣಿಗೆ ಕೊಟ್ಟಿರೋದ್ರಿಂದ ಮತ್ತೆ ಸಮಾಜ ಪರ ಕೆಲಸಗಳು ಅವ್ರು ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ಅಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಅನುಕೂಲ ಆಗೋ ತರ ಮಾಡ್ಕೊಡ್ತಿರೋದ್ರಿಂದ ಒಳ್ಳೇದು ಅಂತ ನನ್ನ ಭಾವನೆ ಕೂಡ. ಮೇಡಮ್, ನಾವು ಸೊಲ್ಯೂಷನ್ ಹೇಳೋದಕ್ಕಿಂತ ಇನ್ನೊಂದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ ಹೆಬ್ಬಗೋಡಿ ಬಗ್ಗೆ. ಇವತ್ತು ನಮ್ಮ ಭಾರತದ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಬೆಂಗಳೂರಿನ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ನಮ್ಮ ಬೆಂಗಳೂರನ್ನ ಗುರುತಿಸ್ತಾರೆ. ಇವತ್ತು ಅದೇ ತರ ಇವತ್ತು ನಮ್ಮ ಹೆಬ್ಬಗೋಡಿನ ಭಾರತದ ಭೂಪಟದಲ್ಲಿ ಹೆಬ್ಬಗೋಡಿನ ಇಡೀ ಭಾರತದ ಜನ
ಎಷ್ಟು ಭಾರತದ ಎಷ್ಟೋ ರಾಜ್ಯಗಳಿದ್ದಾವೆ ಅಷ್ಟೋ ರಾಜ್ಯಗಳ ಜನನೂ ಇವಾಗ ಹೆಬ್ಬಗೋಡಿನಲ್ಲಿ ಬಂದು ಸ್ಟೇ ಮಾಡ್ತಾರೆ, ಕೆಲಸಗಳು ಮಾಡಿಕೊಂಡು ಬಾಡಿಗೆಗಿದ್ದಾರೆ. ಇಡೀ ಭಾರತದ ಎಲ್ಲ ರಾಜ್ಯದ ಜನಗಳಿಗೂ ಹೆಬ್ಬಗೋಡಿ ಅನ್ನೋದು ಮೈಂಡಲ್ಲಿದೆ ಇವತ್ತು. ಹಂಗಾಗಿ ಇವತ್ತು ಭಾರತದ ಭೂಪಟದಲ್ಲಿ ಹೆಬ್ಬಗೋಡಿನ ಗುರುಸ್ತಾ ಇದ್ದಾರೆ. ಇವತ್ತು ಅಂಥ ಒಂದು ಹೆಸರಿರೋಂಥ ಹೆಬ್ಬಗೋಡಿನ ಇವತ್ತು ಚೇಂಜ್ ಮಾಡಿ ಇವತ್ತು ಬಯೋಕಾನ್ ಹೆಬ್ಬಗೋಡಿ ಅಂತ ಇಟ್ರೆ ನಾಮಕರಣ ಮಾಡಿದ್ರೆ ಅದು ನಮ್ಮ ಹೆಬ್ಬಗೋಡಿಗೆ ಏನು ಈ ಮೊದಲಿಂದ ಹೆಸರು ಬಂದಿರೋದು ಇದೆಯೋ ಅದು ಅಗೌರವ ಆಗುತ್ತೆ ನಮ್ಮ ಊರಿನ ಜನತೆಗೆ. ಮತ್ತೆ ನಮ್ಮ ಮೆಟ್ರೋ ಸ್ಟೇಷನ್ ಅಷ್ಟೇ ಬಯೋಕಾನ್ ಹೆಬ್ಬಗೋಡಿ ಅಂತ ಇಡ್ತೀವಿ. ಹೌದೌದು. ಹೆಂಗ್ ತೊಂದರೆ ಮಾಡುತ್ತೆ ನೀವು ಅಂತ? ಹೌದು ಮೇಡಮ್, ನಮ್ಮ ಹೆಬ್ಬಗೋಡಿ ಹೆಸರು ಹೆಬ್ಬಗೋಡಿಯಾಗೆ ಉಳಿಬೇಕು. ಅಲ್ಲಿ ಮತ್ತೆ ಬಯೋಕಾನ್ ಆಗಲಿ ಇನ್ನೊಂದಾಗಲಿ ಬರಬಾರ್ದು. ಯಾಕಂತಂದ್ರೆ ಇವತ್ತು ನಮ್ಮ ಹೆಸರಿಗೆ ಇವತ್ತು ನಾವಾಗಲೇ ನೀವು ಹೇಳಿದ್ರೆ ನನ್ನ ಹೆಸರು ITI ರಮೇಶ್ ಅಂತ. ಏನಕ್ಕೆ ITI ಅಂತ ಬಂತು ನನಗೆ? ನಾನು ಒಂದು ITI ಕಂಪ್ನಿಯಲ್ಲಿ ಕೆಲಸ ಮಾಡೋದ್ರಿಂದ ITI ಬಂತು. ನನ್ನ ಹೆಸರಿನವರು 4-5 ಜನ ಇದ್ದಾಗ 4-5 ಜನ ರಮೇಶ್ ಇದ್ದಾಗ 4-5 ಜನ ಯಾರಂತ ಕೇಳಿದೆ, ಯಾವ ರಮೇಶ್ ಅಂತ ಕೇಳ್ತಾರೆ. ಅವಾಗ ಏನು ಹೇಳ್ತಾರೆ, ಎಲ್ಲಿ ಅವ್ರಿಗೆ ಏನೋ ಒಂದು ನೇಮ್ ಇರುತ್ತೆ. ಎಲ್ಲೋ ITI ಕೆಲಸ ಮಾಡಿದ್ರೆ ITI ರಮೇಶ್, ಇನ್ನೊಂದು ಏನೋ ಒಂದು ಹೆಸರು ಜಿಮ್ ನಾಗರಾಜ್, ಇನ್ನೊಂದು ಹೆಸರುಗಳಿರ್ತವೆ. ಆ ರೀತಿ ಒಂದು ನನಗೆ ITI ಅಂದರೆ ITI ರಮೇಶ್ ಅಂದರೆ ಒಂದು ರೆಕಗ್ನೇಷನ್ ನನಗೆ. ಆ ಥರ ಹೆಬ್ಬಗೋಡಿ ಅನ್ನೋದಕ್ಕೆ ಹೆಬ್ಬಗೋಡಿ ಇತಿಹಾಸ ಬಂದು ಇವತ್ತೇನೋ ರಾಮ ಮಂದಿರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇದ್ದಾರೆ, ಇತಿಹಾಸ ಇದೆ. ಇಲ್ಲ ಹೌದು, ಬಯೋಕಾನಿಂದ ಹೆಬ್ಬಗೋಡಿ ಅಲ್ಲ, ಹೆಬ್ಬಗೋಡಿಯಿಂದ ಬಯೋಕಾನ್. ಹಂಗಾಗಿ ಹೆಬ್ಬಗೋಡಿ ಹೆಸರು ಸ್ಥಿರವಾಗಿರಬೇಕು, ಅದು ಯಾವುದೇ ಕಾರಣಕ್ಕೆ ಬದಲಾಗಬಾರ್ದು. ಅದ್ರ ಪಕ್ಕದಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ ಬಯೋಕಾನ್. ಇಲ್ಲ ಅವ್ರದ್ದು ಸ್ಟೇಷನಲ್ಲಿ ಅವ್ರು ಬೋರ್ಡ್ ಹಾಕಲಿ, ಏನೋ ಮೋಜುಮ್ದಾರ್ ಅವ್ರ ಬೋರ್ಡ್ ಹಾಕಿ ಫೋಟೋ ಹಾಕಿ ಕೊಡುಗೆ ಅಂತ 65 ಕೋಟಿ ಅಲ್ಲ 120 ಕೋಟಿ ಅಂತ ಕೊಡುಗೆ ಬರ್ಕೊಳ್ಳಿ. 10 ವರ್ಷ ಅದ್ರ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 10 ವರ್ಷ ಅವರೇ ಮೇಂಟೈನ್ ಮಾಡ್ತಾ ಬರ್ಕೊಳ್ಳಿ. ಸ್ಟೇಷನ್ ದೊಡ್ಡದಾಗಿ ಫೋಟೋ ಹಾಕೊಳ್ಳಿ, ಅವರು ನಮ್ಗೆ ಅಭ್ಯಂತರ ಇಲ್ಲ. ಆದರೆ ಸ್ಟೇಷನ್ಗೆ ಹೆಬ್ಬಗೋಡಿ ಅನ್ನೋದು ಹೆಸರು ಇರಬೇಕು. ನಮ್ಮ ಹೆಬ್ಬಗೋಡಿ ಏನು ಇತಿಹಾಸ ಇದೆಯೋ ಅದನ್ನ ಹಂಗೆ ಉಳಿಸ್ಕೋಬೇಕು ನಾವು, ಹೆಬ್ಬಗೋಡಿ ಅನ್ನೋದನ್ನ. ಕೇವಲ ಮೆಟ್ರೋ ಸ್ಟೇಷನ್ ಅಷ್ಟೇ ಅದು. ಈಗ ಹೆಬ್ಬಗೋಡಿ ಹೆಸರೇನ್ ಚೇಂಜ್ ಮಾಡ್ತಿಲ್ಲ. ನಮ್ಮ ಹೋರಾಟಗಾರರು ಏನು ಹೇಳ್ದಂಗೆ ಏನೋ ನಾವು ಅವಕಾಶ ವಂಚಿತರ ಆಗ್ಬಿಡ್ತೀವಿ, ನಮ್ಗೆ ಕೆಲಸಗಳು ಸಿಗಲ್ಲ. ಇದನ್ನ ಹೇಳ್ಬಾರ್ದ ನಮ್ಗೆ ಗೊತ್ತಿಲ್ಲ. ಒಂದು ಕಾಲದಲ್ಲಿ ಬ್ರಿಟಿಷ್ ಹಿಂಗೆ ನಮ್ಮ ದೇಶಕ್ಕೆ ಬಂದಿದ್ದು, ನಾವು ವ್ಯಾಪಾರ ಮಾಡ್ಕೊಳ್ತೀವಿ ಅಂತ. ಅದೇ ರೀತಿ ಬಯಕನವ್ರು ನಮ್ಮ ಊರಿಗೆ ಬಂದ್ಬಿಟ್ಟು ಇವತ್ತು ನಮ್ಮ ಊರನ್ನ ಹಾಳು ಮಾಡ್ತಾವ್ರೆ. ಅಂಥದಕ್ಕೆ ಯಾವತ್ತೂ ನಾವು ಅವಕಾಶ ಕೊಡೋದಿಲ್ಲ. ನಮ್ಮೂರು ನಮ್ಗೆ ದೇವಾಲಯ ಇದ್ದಂಗೆ. ಅದಕ್ಕೆ ಸ್ವಲ್ಪ ತಕ್ಕೆ ಬಂದರು ಇಡೀ ಊರಿನ ಜನತೆ ಈ ಮೊನ್ನೆ ಸಾಂಕೇತಿಕವಾಗಿ ಮನೆಗೊಬ್ಬರು ಅಂತ ಬಂದಿದ್ದಾರೆ. ನೆಕ್ಸ್ಟ್ ಸೇರಿದ್ರೆ ಮಕ್ಕಳು ಸಮೇತ ಮಕ್ಕಳು ಸಮೇತ ಸೇರಿ ನಾವು ಅಲ್ಲಿ ಮೆಟ್ರೋ ಸ್ಟೇಷನ್ ರನ್ ಆಗಕ್ಕೆ ಬಿಡೋದಿಲ್ಲ, ಬಯಕನ್ನು ರನ್ ಆಗಕ್ಕೆ ಬಿಡೋದಿಲ್ಲ. ನಮ್ಮ ಭಾವನೆಗಳಿಗೆ ಏನಾದ್ರು ತಕ್ಕಂದ್ರೆ ಇದನ್ನ ನಾವು ಅವ್ರ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ಅಥವಾ ಏನಾದ್ರು ತಿಳ್ಕೊಳ್ಳಿ. ಯಾಕಂದ್ರೆ ನನಗೆ ಒಂದು ನೋವಾಗ್ತದೆ, ಈ ಒಂದು ಸಮಯದಲ್ಲಿ ಒಂದು ನೋವಾಗ್ತಾ ಇದೆ ಏನಂದ್ರೆ ನಮ್ಮ ಸಾಮಾಜಿಕ ಹೋರಾಟಗಾರರು ಒಂದು ಬಹುರಾಷ್ಟ್ರೀಯ ಕಂಪ್ನಿಗೆ ಇಷ್ಟೊಂದು ಫೇವರಿಸಂ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ನಮ್ಮವರೇ ಅವ್ರ ಜೊತೆ ಇದ್ದಾರೆ ಅನ್ನೋದನ್ನ ಕಲ್ಪನೆ ಗೊತ್ತಾಗ್ತಾ ಇದೆ. ಮಾಡ್ತೀರಿ ಅಂದ್ರೆ ಸೊಲ್ಯೂಷನ್ ನಿಮ್ಮ ಹತ್ರ ಖಂಡಿತ ಇದ್ದೇ ಇರುತ್ತೆ. ಏನಾದ್ರು ಸೊಲ್ಯೂಷನ್ ಏನು ಮೇಡಮ್ ರೇ, ನಮ್ಗೆ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತಾನೆ ಮಾಡ್ತಾರೆ. ಅವರು ಒಳಗಡೆ ಬೇಕಾದ್ರೆ ಏನು ದೊಡ್ಡದು ಒಂದು ಫೋಟೋ ಹಾಕ್ಬಿಟ್ಟು ಡೈಲಿ ಕಡ್ಡಿ ಅಣಿಸ್ಲಿ, ನಮ್ಗೆ ಏನು ಅಭ್ಯಂತರ ಇಲ್ಲ. ಅಥವಾ ಸರ್ ಅವರು ಇನ್ನು ಇದ್ದಾರೆ ಮಾಡ್ತಾ ಇದ್ದಾರೆ ಸರ್. ಅಭಿಮಾನದಿಂದ ಹೇಳ್ತಾ ಇದ್ದೀನಿ, ಗೌರವ ಕೊಡೋದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲ ಡೊನೇಟೆಡ್ ಬೈ ಅಂತ ಹಾಕೊಳ್ಳಿ, ಇಲ್ಲ ಮೆಟ್ರೋ ಸ್ಟೇಷನ್ ಒಳಗಡೆ ಅವ್ರು ದೊಡ್ಡದಾಗಿ ಫೋಟೋ ಮಾಡಿ ಅವ್ರ ಕಂಪನಿ ಎಲ್ಲ ಅಲ್ಲೇ ಪ್ರಮೋಷನ್ ಮಾಡಿ. ಹೈದರಾಬಾದ್ ಹೈವೇನಲ್ಲಿ ಅನಂತಪುರಂ ಹತ್ರ ಕೊರಿಯನ್ ಕಂಪನಿ ಒಂದು ಆಟೋಮೊಬೈಲ್ ಕಿಯಾ ಆಟೋಮೊಬೈಲ್ ಇದೆ. ಅವರು ಉಪಯೋಗಿಸೋದೆಲ್ಲ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಜಾಗ ಮೇಡಮ್, ಎಲ್ಲ ನಮ್ದು ಉಪಯೋಗಿಸ್ಕೊಂತಾರೆ. ಆದ್ರೆ ಡೆವಲಪ್ ಆಗ್ತಾ ಇರೋದು ಆ ಜಾಗ. ಚಿಕ್ಕಬಳ್ಳಾಪುರಕ್ಕೆ ಬರಬೇಕಾಗಿದ್ದು ಅಲ್ಲಿಗೆ ಹೋಯ್ತು. ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಬರುವಂತದ್ದು ಕೆಲವು ಹೊಸೂರ್ಗೆ ಹೋಯ್ತು. ಬಾರ್ಡ್ರು ಅವ್ರು ಉಪಯೋಗಿಸೋದೆಲ್ಲ ನಮ್ಮ ಸರ್ಕಾರಗಳು ಮಾಡೋದು ನಮ್ಮ ಸ್ಥಳೀಯ ಲಾಸ್ಟ್ ಒಂದೇ ಏನ್ ಗೊತ್ತಾ, ಇದು ಬಯೋಕಾನ್ ಕೇಳಿರೋದು ಅಥವಾ ಇನ್ಫೋಸಿಸ್ ಕೇಳಿರೋದಲ್ಲ, ಸರ್ಕಾರನೇ ಸಹ ಈ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದಕ್ಕೆ ನಾವು ಗೌರವಪೂರ್ವಕವಾಗಿ ನಿಮಗೆ ಕೊಡ್ತಾ ಇದೀವಿ ಅಂತ ಕೊಟ್ಟಿರೋದು. ಯಾರೇ ಇಲ್ಲ ನನ್ನ ಹೆಸರೇ ಬೇಕು ಅಂತ ಕೂತಿದ್ದಲ್ಲ, ಸರ್ಕಾರ ಕೊಡ್ತಾರೆ, ಅದು ನಾವು ಗೌರವಿಸಬೇಕು. ಇಷ್ಟೇ. ರಾಘವೇಂದ್ರ ಅವರು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಸೊ ಒಟ್ಟಾರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹೆಬ್ಬಗೋಡಿ ವಿಚಾರವನ್ನ ಎತ್ಕೊಳ್ಬೇಕಾಯಿತು. ಕಾರಣ ಇಷ್ಟೇ, ಅಲ್ಲೊಂದು ಮೆಟ್ರೋ ಸ್ಟೇಷನ್ ಇದೆ, ಅದಕ್ಕೆ ಬಯೋಕಾನ್ ಹೆಬ್ಬಗೋಡಿ ಅಂತ ಹೆಸರಿಟ್ಟಿದ್ದಾರೆ. ಆ ಭಾಗದ ಜನರ ಗೌರವಕ್ಕೆ, ಅಸ್ಮಿತೆಗೆ
ನಾವು ಹೆಬ್ಬಗೋಡಿಯನ್ನು ದೇವಾಲಯ ಅಂತ ಅಂದ್ಕೊಂಡಿದ್ದೀವಿ, ಆ ಹೆಸರಿಗೆ ಧಕ್ಕೆ ತರೋದಕ್ಕೆ ನಾವು ಬಿಡೋದಿಲ್ಲ, ಮುಂದಿನ ದಿನಗಳಲ್ಲಿ ಮನೆಯಲ್ಲಿರೋ ಮಕ್ಕಳು ಮರಿನೂ ತಂದು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕಾರಣ ಮೆಟ್ರೋ ಸ್ಟೇಷನ್ಗೆ ಬಯೋಕಾನ್ ಹೆಬ್ಬಗೋಡಿ ಅಂತ ಇಟ್ಟಿರೋದು. ಈಗ ಸಂಘ ಸಂಸ್ಥೆಗಳಿರ್ಬೋದು, ಕಂಪನಿಗಳಿರ್ಬೋದು, ಅದರ ವಿಚಾರ ಅಂತ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಹೆಬ್ಬಗೋಡಿ ಅನ್ನೋದನ್ನು ಸಂಪೂರ್ಣವಾಗಿ ತೆಗೆದು ಬಯೋಕಾನ್ ಅಂತ ಇಡ್ತಾ ಇಲ್ಲ. ಹೆಬ್ಬಗೋಡಿಯನ್ನು ನಾವು ಉಳಿಸ್ಕೊಂಡಿದ್ದೀವಿ. ಸರ್ಕಾರದ ವತಿಯಿಂದ BMRCL ವತಿಯಿಂದ ಕಾಂಟ್ರಿಬ್ಯೂಟ್ ಅಂತ ಏನು ಮಾಡಿರ್ತಾರೆ, ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟಿರ್ತಾರಲ್ಲ, ಅವರಿಗೆ ಗೌರವ ಸೂಚಿಸುವ ಸಲುವಾಗಿ ಬಯೋಕಾನ್ ಅಂತ ಇಟ್ಟಿದ್ದೀವಿ. ಮುಂದೆ ಇನ್ಫೋಸಿಸ್ ಮತ್ತೊಂದು ಸಂಸ್ಥೆಯ ಕಾಂಟ್ರಿಬ್ಯೂಷನ್ ಮೇಲೆ ಅಲ್ಲಿ ಹೆಸರನ್ನು ಬದಲಾವಣೆ ಮಾಡ್ತೀವಿ ಅಥವಾ ಹೆಸರನ್ನು ಸೇರಿಸ್ತೀವಿ ಅನ್ನುವಂತಹ ವಾದ. ಇದು ಹೋರಾಟದ ರೂಪವನ್ನು ಪಡ್ಕೊಂಡಿದೆ. ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗತ್ತೆ, ಒಂದು ಅತ್ಯುತ್ತಮವಾದಂತಹ ಪರಿಹಾರವನ್ನು ಒದಗಿಸಬೇಕಾಗತ್ತೆ. ಕಾರಣ ಇದು ಹೆಬ್ಬಗೋಡಿ ಮತ್ತು ಕಾಂಟ್ರಿಬ್ಯೂಟ್ ಮಾಡಿದಾರಲ್ಲ ಬಯೋಕಾನ್ ಇರ್ಬೋದು, ಇನ್ಫೋಸಿಸ್, ಅವರಿಬ್ಬರ ಗೌರವದ ಪ್ರಶ್ನೆ. ಹಾಗಾಗಿ ಒಂದು ಕಡೆಗೆ ಬೆಣ್ಣೆ ಮತ್ತೊಂದು ಕಡೆಗೆ ಸುಣ್ಣ ಬೇಡ, ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.